ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಮನ್ರೇಗಾ ಮರುನಾಮಕರಣ ರಾಜಕೀಯ, ರಾಮನ ಹೆಸರಿಗೆ ಕಾಂಗ್ರೆಸ್ ಆಕ್ಷೇಪ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಡಿಬೇಟ್. ಮೇಲ್ಮನೆಯಲ್ಲೂ ದ್ವೇಷ ಭಾಷಣ, ಬಿಲ್ಗೆ ಗ್ರೀನ್ ಸಿಗ್ನಲ್, ಗಲಾಟೆ ಗದ್ದಲ ನಡುವೆಯೂ ಬಿಲ್ ಪಾಸ್. ಮಸೂದೆ ಪ್ರತಿಹರಿದು ವಿಪಕ್ಷಗಳು ಗರಂ. ಬಿಜೆಪಿ ವಿರುದ್ಧ ಓಟ್ ಚೋರಿ ಆರೋಪ, ವಿಧಾನ ಪರಿಷತ್ನಲ್ಲಿ ಅಮಿತ್ ಶಾ ಹೆಸರು ಪ್ರಸ್ತಾಪ. ಸದನದ ಬಾವಿಗಿಳಿದು ಬಿಜೆಪಿ ಹೋರಾಟ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಫೈಟ್, ನನ್ನದೇ ಪಟ್ಟ ಅಂತ ಗುಡುಗಿದ ಸಿಎಂ. ಒಪ್ಪಂದದ ಗುಟ್ಟು ತೆರೆದಿಟ್ಟ ಡಿಕೆ ಶಿವಕುಮಾರ್. ಸಿಎಂ ಪಟ್ಟಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಿದ ಡಿಕೆಶಿ. ಕುರ್ಚಿ ಬಗ್ಗೆ ದೇವಿ ಮುಂದೆ ಪ್ರಶ್ನೆ ಇಟ್ಟ ಡಿಸಿಎಂ. ಕುತೂಹಲ ಕೆರಳಿಸಿದ ಟೆಂಪಲ್ ರನ್. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಕೇಂದ್ರದಲ್ಲಿ ಸದ್ಯ ಯೋಜನೆಗಳ ಮರುನಾಮಕರಣ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನರೇಗಾ ಇದ್ದದ್ದು ಮನ್ರೇಗಾ ಆಯಿತು, ಮನ್ರೇಗಾ ಆಗಿದ್ದು ಈಗ ರಾಮನ ಹೆಸರು ಬಂತು ಅಂತ ಹೇಳಿ ಭಾರಿ ಚರ್ಚೆ, ವಿರೋಧಾಭಾಸಗಳು ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧವೂ ಹಲವು ಆರೋಪಗಳು ಕೇಳಿ ಬರ್ತಾ ಇದ್ರೆ, ಬಿಜೆಪಿಯ ವಿರುದ್ಧವಂತೂ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ. ಕಾರಣ, ಮನ್ರೇಗಾ ಹೆಸರನ್ನ ಮರುನಾಮಕರಣ ಮಾಡಿ ಅಲ್ಲಿ ರಾಮನ ಹೆಸರನ್ನ ಸೇರಿಸಿದ್ದು ಈಗ ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ ರಾಮನ ವಿರೋಧಿಯ, ಬಿಜೆಪಿ ಮಹಾತ್ಮ ಗಾಂಧಿಯ ವಿರೋಧಿಯ? ಈ ರೀತಿಯ ಪ್ರಶ್ನೆಗಳು ಮೂಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅವತ್ತು ಗಾಂಧಿಯ ಹೆಸರನ್ನ ಯೋಜನೆಯಲ್ಲಿ ಯಾಕೆ ಸೇರಿಸಿತ್ತು ಅನ್ನುವಂಥದ್ದು ಒಂದು. ಎಲೆಕ್ಷನ್ನ ಸಂದರ್ಭದಲ್ಲಿ ಗಾಂಧಿಯ ಜಪ ಮಾಡಿತ್ತ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬಿಜೆಪಿಯ ವಕ್ತಾರರಾಗಿರುವಂತಹ ಉತ್ಕರ್ಷ್ ನಮ್ಮ ಜೊತೆಗಿದ್ದಾರೆ. ಉತ್ಕರ್ಷ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಜೆಡಿಎಸ್ನ ವಕ್ತಾರರಾಗಿರುವಂತಹ ಮಹೇಶ್ ಅವರಿದ್ದಾರೆ. ಮಹೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡರು ನಮ್ಮ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಇನ್ನ ಆಪ್ ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಹಾರೋಹಳ್ಳಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನ ಬಿಎಸ್ಪಿಯ ಮುಖಂಡರಾಗಿರುವಂತಹ ಹರಿರಾಮ್ ಅವರಿದ್ದಾರೆ. ಬಿಪಿಎಸ್ ನ ಮುಖಂಡರಾಗಿರುವಂತಹ ಹರಿರಾಮ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊನ್ನೆ ಅಷ್ಟೇ ನಾನು ನಿಮ್ಮನ್ನ ಚಿಂತಕರು ಅಂತ ವೆಲ್ಕಮ್ ಮಾಡಿದ್ದೆ. ಇವತ್ತು ನನಗೆ ಶಾಕ್ ಆಯ್ತು ಆಕ್ಚುಲಿ, ಪಕ್ಷದ ವಕ್ತಾರ ಅಂತ. ಎನಿವೇ, ಹರಿರಾಮ್ ಅವರ ಸಂಘಟನೆಯ ವಕ್ತಾರರು ಹರಿರಾಮ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿರಾಮ್ ಅವರೇ, ನಟರಾಜ್ ಗೌಡ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ, ಕಾಂಗ್ರೆಸ್ನ ವಕ್ತಾರರು. ನಾನು ಉತ್ಕರ್ಷ್ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಉತ್ಕರ್ಷ್ ಅವರೇ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಟಿದ್ದೇಕೆ? ಸರ್ ನೋಡಿ, ಈಗ ಮನ್ರೇಗಾ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಬಿಜೆಪಿಯವರು ಅಂತಂದ್ರೆ ಗಾಂಧಿ ವಿರೋಧಿಗಳು, ಗಾಂಧಿಯನ್ನ ದ್ವೇಷ ಮಾಡ್ತಕ್ಕಂತಾರೆ. ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಗಾಂಧಿಯ ವಿಚಾರಗಳಲ್ಲಿ ಲಿಪ್ ಸರ್ವಿಸ್ ಮಾಡಿದಂಥದ್ದು ಕಾಂಗ್ರೆಸ್ನ ಕೊಡುಗೆ. ಆದ್ರೆ ನಾವು ಗಾಂಧಿಯವರ ತತ್ವ ಸಿದ್ಧಾಂತ ಆದರ್ಶಗಳನ್ನ ಅಸ್ತಿತ್ವಕ್ಕೆ ತಂದಂಥದ್ದು. ಈಗ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದಷ್ಟು ಫ್ಯಾಕ್ಚುಯಲ್ ಡೇಟಾ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಆ ನಂತರ ಜನ ಡಿಸೈಡ್ ಮಾಡ್ಲಿ ಗಾಂಧಿಯ ಆರಾಧಕರು ನಿಜವಾಗ್ಲೂ ಯಾರು ಅಂತ. ಈಗ ಇದೇ ಕಾಂಗ್ರೆಸ್ ಅವರು ಕಳೆದ 60 ವರ್ಷದಿಂದ ಅಧಿಕಾರದಲ್ಲಿದ್ದಾಗ
ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ತಂದಂತ ಯೋಜನೆಗಳು ಸುಮಾರು 10ರಿಂದ 15, ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ತಂದಂತ ಯೋಜನೆಗಳು ಸುಮಾರು 20ರಿಂದ 25, ನೆಹರು ಅವರ ಹೆಸರಲ್ಲಿ ತಂದಂತ ಸುಮಾರು 5ರಿಂದ 10 ಯೋಜನೆಗಳು. ಆದ್ರೆ ಗಾಂಧಿ ಅವರ ವಿಚಾರಧಾರ ಆಧಾರದ ಮೇಲೆ ತಂದಂತ ಯೋಜನೆ ಒಂದೇ ಒಂದು. ಈಗ ಬಿಜೆಪಿ ವಿಚಾರಕ್ಕೆ ಬರೋಣ. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಗಾಂಧಿ ಅವರ ವಿಚಾರಗಳನ್ನ ನಾವು ಆರಾಧನೆ ಮಾಡ್ತಕ್ಕಂಥದ್ದು, ಗಾಂಧಿ ಅವರ ಸ್ವಚ್ಛತಾ ಅಭಿಯಾನ ಮತ್ತು ಸ್ವಚ್ಛತಾ ಚಿಂತನೆ ಏನಿತ್ತು ಅದನ್ನ ಒಂದು ಉದ್ದೇಶವಾಗಿ ಇಟ್ಕೊಂಡು ಸ್ವಚ್ಛ ಭಾರತ ಅಭಿಯಾನ ಶುರು ಮಾಡಿದ್ವಿ. ಗಾಂಧಿ ಅವರ ಸರ್ವೋದಯ ಚಿಂತನೆ ಏನಿತ್ತು ಅದನ್ನ ಉದ್ದೇಶವಾಗಿ ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆ PM ಆವಾಸ್ ಅಂತ ಶುರು ಮಾಡಿದ್ವಿ. ಗಾಂಧಿ ಅವರ ಮತ್ತೊಂದು ಅಂತ್ಯೋದಯ ಯೋಜನೆ ಏನಿತ್ತು ಅದನ್ನ ಇಟ್ಕೊಂಡು DBT ಜನಧನ್ ಉಚಿತ ರೇಷನ್ ಎನ್ನುವಂತ ಯೋಜನೆಗಳನ್ನು ತರುವಂತ ಕೆಲಸ ಮಾಡಿದ್ವಿ. ಗಾಂಧಿ ಅವರ ಗ್ರಾಮ ಸ್ವರಾಜ್ಯ ಚಿಂತನೆ ಏನಿತ್ತು ಅದನ್ನ ಇಟ್ಕೊಂಡು ಜಲಜೀವನ್ ಮಿಷನ್, ಗ್ರಾಮೀಣ ರಸ್ತೆಯ ನಿರ್ಮಾಣ ಮಾಡತಕ್ಕಂತ ಕೆಲಸ ಮಾಡಿದ್ವಿ. ಗಾಂಧಿ ಅವರ ಖಾದಿ ಮತ್ತು ಸ್ವದೇಶಿ ಚಿಂತನೆ ಜಗತ್ತಿಗೆ ಪ್ರಸಿದ್ಧವಾಗಿದ್ದಂತ ಅದನ್ನ ಇಟ್ಕೊಂಡು ಖಾದಿಗೆ ಉತ್ತೇಜನ ಕೊಡ್ತಕ್ಕಂತ ಕೆಲಸ ಮಾಡಿದ್ವಿ. ಮೇಕ್ ಇನ್ ಇಂಡಿಯಾ ಎನ್ನುವಂತ ಯೋಜನೆಯನ್ನ ತಂದ್ವಿ. ಇಷ್ಟೆಲ್ಲ ಯೋಜನೆಗಳನ್ನ ಗಾಂಧಿಯವರ ತತ್ವ ಸಿದ್ಧಾಂತ ಆದರ್ಶಗಳ ಮೇಲೆ ತಂದಿರತಕ್ಕಂಥದ್ದು. ಕಾಂಗ್ರೆಸ್ ರೀತಿ ಬರೀ ಗಾಂಧಿ ಕುಟುಂಬ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿದ್ರೆ, ಆದ್ರೆ ನಿಜವಾಗ್ಲೂ ಗಾಂಧಿಯನ್ನು ವಿರೋಧ ಮಾಡಿದಂಥದ್ದು ಕಾಂಗ್ರೆಸ್ನವರು. ನಟರಾಜ್ ಗೌಡ್ರ ಹತ್ರ ಹೋಗ್ತೀನಿ ನಾನು ನೇರವಾಗಿ. ನಟರಾಜ್ ಗೌಡ್ರು ಈಗ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವು ಗಾಂಧಿ ಹೆಸರನ್ನ ಇಟ್ಕೊಂಡು ಗಾಂಧಿ ಜಪ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ. ನಾವು ನಿಜವಾದ ಗಾಂಧಿ ಭಕ್ತರು ಅಂತ ಇಲ್ಲಿ ಉತ್ಕರ್ಷ್ ಹೇಳ್ತಾ ಇದ್ದಾರೆ, ಬಿಜೆಪಿಯ ಸ್ಪೋಕ್ಸ್ ಪರ್ಸನ್. ನಂಗೆ ಸಂತೋಷ, ಅವ್ರು ನಿಜವಾದ ಗಾಂಧಿಯ ಭಕ್ತರಾದ್ರೆ ಅದಕ್ಕಿಂತ ಆನಂದ ಬೇರೆ ಒಂದಿಲ್ಲ. ಆಮೇಲೆ ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ, ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ನೀವು ಕಂಡಂತಹ ಲೋಪ ಏನು? ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ಇರ್ತಕ್ಕಂತಹ ನಿಮ್ಗೆ ಆ ಅಸೂಯೆ ಅಸಹನೆ ಯಾಕೆ? ಮಹಾತ್ಮ ಗಾಂಧಿ ಹೆಸರನ್ನ ಈ MG ನರೇಗಾದಿಂದ ಯಾಕೆ ನೀವು ಆಚೆಗೆ ತೆಗಿತಾ ಇದ್ದೀರಾ? ಅದರಿಂದ ನಿಮ್ಗೆ ಆಗ್ತಾ ಇರ್ತಕ್ಕಂಥ ನೋವೆಂತದ್ದು? ಯಾಕಂದ್ರೆ ನೀವು ಯಾವತ್ತು ಮಹಾತ್ಮ ಗಾಂಧಿಯವರ ಭಾವಚಿತ್ರ ಎಲ್ಲಾರು ಕಂಡ್ರೆ ತಮ್ಗೆ ಅಸಹನೆ ಇರ್ತಿತ್ತು. ನಿಮ್ಮ ಬಿಜೆಪಿ ನಾಯಕರುಗಳು ಯಾವಾಗ್ಲೂ ಯಾಕೆ ಮಹಾತ್ಮ ಗಾಂಧಿ ನೀವು ಸುಮ್ನೆ ಗಾಳಿಲಿ ಗುಂಡಾರ್ಸೋದಲ್ಲ. ಉದಾಹರಣೆ ಕೊಡಿ. ನಾನು ಹೇಳಿದ್ನಲ್ಲ ಎಷ್ಟು ಯೋಜನೆಗಳನ್ನ ನಾವು ತಂದಿದೀವಿ ಅಂತ. ನೀವು ಒಂದೇ ಒಂದು ಯೋಜನೆ ಸರ್, ಸಿಂಪಲ್ ಪ್ರಶ್ನೆ, ಗಾಂಧಿ ಅವರ ಹೆಸರಲ್ಲಿ ತಂದಂತ ಎಷ್ಟು ಯೋಜನೆಗಳು ಒಂದಷ್ಟು ಹೆಸರು ಹೇಳಿ ಸರ್, ಸಾಕು. ನನಗೆ ಅನೇಕ ಯೋಜನೆಗಳ ಹೆಸರು ಹೇಳಿದೆ. ಗಾಂಧಿ ಅವ್ರ ಫೋಟೋ ಹೂನಾರ್ ಹಾಕ್ಬಿಟ್ಟು ಗಾಂಧಿ ಅವರ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡಬೇಕು. ಮಹಾತ್ಮ ಗಾಂಧಿಯವರ ಕೊಂದಂತವರು ನೀವು, ಮಹಾತ್ಮ ಗಾಂಧಿಯವರನ್ನ ಕೊಂದಂತವರು ನೀವು. ಇವತ್ತು ಮಹಾತ್ಮ ಗಾಂಧಿಯವರ ಕೊಂದಂತವರು ಇವತ್ತು ಮಹಾತ್ಮ ಗಾಂಧಿ ಹೆಸರು ಮೇಲೆ ನಿಮ್ಗೆ ಯಾಕೆ ಅಸಹನೆ? ಮಹಾತ್ಮ ಗಾಂಧಿ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ? ಮಹಾತ್ಮ ಗಾಂಧಿ ಹೆಸರು ಯಾಕೆ ಕಿತ್ತಾಡ್ತಾ ಇದ್ದೀರಾ? ನೀವು ಯಾವ್ದಾದ್ರು ಯೋಜನೆ ತಗೊಂಡ್ ಬನ್ನಿ, ನೀವು ಯಾವ್ದಾದ್ರು ಯೋಜನೆ ತಗೊಂಡ್ ಬನ್ನಿ, ಹೊಸ ಯೋಜನೆಗೆ ಹೆಸರಿಟ್ಕೊಳ್ಳಿ. ದೀನ್ ದಯಾಳ್ ಉಪಾಧ್ಯಾಯ ಹೆಸರಿಡ್ತೀರಿ ನೀವು, ಸಾವರ್ಕರ್ ಹೆಸರಿಡ್ತೀರಿ ನೀವು. ಮಹಾತ್ಮ ಗಾಂಧಿಗೆ ಯಾಕೆ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರಿ ದೇಶಕ್ಕೆ? ಮಹಾತ್ಮ ಗಾಂಧಿ ಹೆಸರು ಮೇಲೆ ಅಸಹನೆ ಅಂತ ಇಟ್ಕೊಂಡು ನಿಮ್ಗೆ ಬಂಡವಾಳ ಗಾಂಧಿ ಕೊಂದವರು ಯಾರು ಅನ್ನೋದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡುವ ಮೂಲಕ ನಿಮ್ಮ ಬಿಲ್ನ ರೂಲ್ಸ್ ಅನ್ನ ನೀವೇ ಬ್ರೇಕ್ ಮಾಡ್ತಿದ್ದೀರಿ ಅನ್ನುವಂಥದ್ದು ಇವರ ವಾದ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಗಾಂಧಿ ಕೊಂದವರು ಯಾರು ಹೇಳ್ತಿದ್ದಾರೆ. ಈಗ ಕೇಳಿಸ್ಕೊಳ್ಳಿ, ಈಗ ನನಗೆ ಆಂಕರ್ ಯಾರಂತ ಗೊತ್ತಿಲ್ಲ. ನೀವು ನನಗೆ ಮಾತಾಡೋದು ನೋಡಿ. ಈಗ ಪಾಟೀಲ್ ಅವರೇ, ಅವ್ರಿಗೆ ಯಾರು ಬೇರೆ ಹೋಗ್ತಾರ ಯಾರು ಇದ್ರೆ ಬಾಯಿ ಮುಚ್ಕೊಂಡಿರೋ ಕೇಳಿ ನಮ್ಮ ಮಾತು ಮುಗಿದ್ರೆ ಅವ್ರು ಮಾತಾಡ್ಲಿ, ನನ್ಗೇನು ಅಭ್ಯಂತರ ಇಲ್ಲ. ಅವ್ರು ಏನ್ ಬೇಕಾದ್ರೆ ಮಹಾತ್ಮ ಗಾಂಧಿಗೆ ಕೌಂಟರ್ ಮಾಡ್ಬೋದು, ಏನ್ ಬೇಕಾದ್ರೆ ಮಹಾತ್ಮ ಗಾಂಧಿ ಇಡ್ತಾ ಇರ್ಲಿ ನಿಮ್ಗೆ. ಇಲ್ಲಿ ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಪ್ರತಿ ಸವಾಲು ಪಾಟಿ ಸವಾಲು ಸಹಜ. ಈಗ ವಿಷಯಕ್ಕೆ ಬನ್ನಿ. ಪಾಟೀಲ್ರೆ, ಇದು ನಟರಾಜ್ ನಿಮ್ ಮನೆ ಇದು ನಿಮ್ ಮನೆನಾ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ಕೆ? ಬೇರೆಯವರೆಲ್ಲ ಏನ್ರಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರಾ? ಸುಧಾಕರ್ ಹೊಸಳ್ಳಿ ನಿಮ್ಮ ಮನೆ ಎಲ್ಲಾ ಗೆಸ್ಟ್ಗಳನ್ನ ಗೌರವಿಸೋಣ. ಈಗ ನಾನು ಎಲ್ಲ ಈಗ ನೀವು ಗೌರವದಾರೆ ಪಾಟೀಲ್ರೆ, ನೀವು ಗೌರವಿಸೋದಾದ್ರೆ ಡೆಕೋರಾಮ್ ಇಟ್ಕೊಳಕ್ ಕೇಳಿ. ಎಲ್ಲರೂ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಮಹಾತ್ಮ ಗಾಂಧಿಗೆ ಅವಮಾನ ಮಾಡೋ ರೀತಿಯಲ್ಲಿ ನೀವು ಇಲ್ಲಿ ಬಿಹೇವ್ ಮಾಡಕ್ ಬಂದ್ರೆ, ಯಾವ್ದೋ ಟ್ರೋಲ್ಗಳು ಗೋಡ್ಸೆಯ ಬೆಂಬಲಿಕರಾಗಿ ಟ್ರೋಲ್ ಮಾಡೋ ಬಂದ್ರೆ ಇಲ್ಲಿ ನಾವು ಕೇಳೋರಿಲ್ಲ. ನಾವಿಲ್ಲಿ ಮಹಾತ್ಮ ಗಾಂಧಿ ವಿಷಯ ಚರ್ಚೆ ಮಾಡಬೇಕಾದಾಗ ಕೇಳಿಸ್ಕೊಳ್ಳಿ, ಮಹಾತ್ಮ ಗಾಂಧಿ ಅವರ ಮೇಲೆ ಇವ್ರಿಗೆ ಅಸಹನೆ ಯಾಕೆ?
ಮಹಾತ್ಮ ಗಾಂಧಿ ಅವರ ಮೇಲೆ ಹೆಸರು ಮೇಲೆ ಇವ್ರಿಗೆ ಅಸೂಯೆ ಯಾಕೆ? ಮಹಾತ್ಮ ಗಾಂಧಿ ಅವರ ಹೆಸರನ್ನ ಯಾಕೆ ಕಿತ್ತಾಕ್ತಾ ಇದ್ದಾರೆ? ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯ, ಮಹಾತ್ಮ ಗಾಂಧಿ ಅವರ ಗ್ರಾಮೀಣಾಭಿವೃದ್ಧಿ, ಮಹಾತ್ಮ ಗಾಂಧಿ ಅವರ ರೈತರ ಅಭಿವೃದ್ಧಿ ಮಾಡಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಈ ಯೋಜನೆ ತಗೊಂಡು ಬಂದದ್ದು. ಈ ಯೋಜನೆಯನ್ನ ನಾವು ತಗೊಂಡು ಬಂದಿರತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ. ಅಲ್ಲಿನ ಈ ಹೆಸರು ಯಾರ್ದು? ಪರಿಕಲ್ಪನೆ ಯಾರ್ದು? ಮಹಾತ್ಮ ಗಾಂಧಿದು. ಮಹಾತ್ಮ ಗಾಂಧಿ ಅವರ ಪರಿಕಲ್ಪನೆಯ, ಮಹಾತ್ಮ ಗಾಂಧಿ ಅವರ ಯೋಜನೆಯನ್ನ ನೀವು ಹೊಸದಾಗಿ ಯಾವ್ದಾದ್ರು ಶುರು ಮಾಡಿದ್ರೆ ಸ್ವಾಗತ ಮಾಡ್ತೀನಿ. ನೀವು ಅವ್ರನ್ನ ಬೆಂಬಲಿಸಿ ಅವ್ರನ್ನ ಆರಾಧಿಸಿದ್ರೆ ಸ್ವಾಗತ ಮಾಡ್ತೀನಿ. ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆಯುವಂಥದ್ದು ಮಹಾ ಅಪರಾಧ. ಮಹಾತ್ಮ ಗಾಂಧಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ. ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಗೋಡ್ಸೆಯನ್ನ ನೀವು ಯಾವಾಗ್ಲೂ ದೇಶಭಕ್ತ ಅಂತ ಹೇಳಿದಿರಿ. ನಿಮ್ಮ MP ಸಾಧ್ವಿ ಪ್ರಜ್ಞಾ ಸಿಂಗ್ ಮೋದಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಆ ದೇಶಭಕ್ತ ಮಹಾತ್ಮ ಗಾಂಧಿಯನ್ನು ಕೊಂದಂತ ಒಂದು ದೇಶಭಕ್ತ ಅಂದ್ರು. ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ನೀವು ಯಾವಾಗ್ಲೂ ಯಾರಿಗೆ ಪೂರಕವಾಗಿದ್ದೀರಿ, ಯಾರಿಗೆ ಪರವಾಗಿದ್ದೀರಿ ಅಂತ ತೋರಿಸ್ತದೆ. ನಿಮ್ಗೆ ದೇಶಭಕ್ತಿ ಅನ್ನೋದಿದ್ರೆ ಮಹಾತ್ಮ ಗಾಂಧಿ ಅವರ ತ್ಯಾಗ, ಬಲಿದಾನ, ಅವ್ರ ಹೋರಾಟ, ದೇಶಕ್ಕೆ ಪ್ರಾಣ ಕೊಟ್ಟಂತ ಹೋರಾಟದ ಬಗ್ಗೆ ನಿಮ್ಗೆ ಕಿಂಚಿತ್ತಾದ್ರೂ ಗೌರವ ಇದ್ರೆ ನೀವು ಅವ್ರ ಹೆಸರು ತೆಗಿತಾ ಇರ್ಲಿಲ್ಲ. ಬೇರೆ ಯೋಜನೆಗಳಿಗೂ ಅವ್ರ ಹೆಸರಿಡಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಇಟ್ಟಂತ ಹೆಸರನ್ನು ತೆಗಿತಾ ಇರ್ತಕ್ಕಂಥದ್ದು ನಿಮ್ಗೆ ಎಷ್ಟು ದುಷ್ಟತನ ಇದೆ. ನಾಗಪುರದ ಯಾವ ಅಜೆಂಡಾ ಇದೆ? ಮಹಾತ್ಮ ಗಾಂಧಿ ಹೆಸರಿರಬಾರ್ದು, ರಾಜೀವ್ ಗಾಂಧಿ ಹೆಸರಿರಬಾರ್ದು, ಇಂದಿರಾ ಗಾಂಧಿ ಹೆಸರಿರಬಾರ್ದು. ಯಾಕಂದ್ರೆ ದೇಶಕ್ಕೆ ಪ್ರಾಣ ಕೊಟ್ಟವ್ರಿ, ತ್ಯಾಗ ಬಲಿದಾನ ಇದೆ ರೀ. ಅಂತವ್ರ ಹೆಸರನ್ನ ನೀವು ಅವಮಾನ ಮಾಡ್ತಾ ಇದ್ದೀರಾ. ಇತಿಹಾಸವನ್ನ ತಿರುಚಬೇಕು. ಇತಿಹಾಸದಲ್ಲಿ ಇರ್ತಕ್ಕಂಥ ಮಹಾಪುರುಷರ ಹೆಸರು ಕಾಣಿಸ್ಕೋಬಾರ್ದು, ಕೇಳಬಾರ್ದು ಅನ್ನೋ ಉದ್ದೇಶ, ದುರುದ್ದೇಶ ನಿಮ್ದಿದೆ. ಅದಕ್ಕಾಗಿ ನೀವು ಬದಲಾಯಿಸ್ತಾ ಇದ್ದೀರಾ. ನಿಮ್ಗೆ ಕಿಂಚಿತ್ತಾದ್ರೂ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ಮೋದಿ ಅವ್ರಿಗೆ ಯಾವುದೇ ಕಾರಣಕ್ಕೆ ಮಹಾತ್ಮ ಗಾಂಧಿಗೆ ಅವಮಾನ ಮಾಡಬಾರ್ದು. ಮಹಾತ್ಮ ಗಾಂಧಿಗೆ ಅವಮಾನ ಮಾಡೋದನ್ನ ದೇಶ ಸಹಿಸಲ್ಲ, ಎಸ್ಪೆಷಲಿ ಕಾಂಗ್ರೆಸ್ನವರು ಸಹಿಸಲ್ಲ. ನಾವು ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದರ ಚರ್ಚೆ ನಡೀತಾ ಇದೆ. ನಾಳೆ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ, ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಖಂಡಿತವಾಗಿ ನಾವು ಮಹಾತ್ಮ ಗಾಂಧಿಗಾಗ ಅವಮಾನವನ್ನ ಸಹಿಸಲ್ಲ. ಇಡೀ ಪ್ರಪಂಚನೇ ಕೊಂಡಾಡ್ತದ್ರಿ. ಇಡೀ ಪ್ರಪಂಚದ 180 ಕಂಟ್ರಿಗಳು ಮಹಾತ್ಮ ಗಾಂಧಿಯನ್ನ ಆರಾಧನೆ ಮಾಡ್ತಾರೆ. ಮಹಾತ್ಮ ಗಾಂಧಿ ಅವರ ಭಾವಚಿತ್ರಗಳನ್ನ ತಮ್ಮ ಪಾರ್ಲಿಮೆಂಟ್ ಅಲ್ಲಿ ಹಾಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಸ್ಟಾಂಪ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಜೀವನ ಚರಿತ್ರೆಯನ್ನ ಓದ್ತಾರೆ. ನಿಮ್ಗೆ ಯಾಕ್ರಿ ಅಸಹನೆ? ನಾವು ವಿಕಸಿತ ಭಾರತ ಯೋಜನೆ ಅಂತ ಮರುನಾಮಕರಣ ಮಾಡಿದ್ದೇವೆ. ವಿಕಸಿತ ಮಹಾತ್ಮ ಗಾಂಧಿ ಹೆಸರಲ್ಲಿ ಮಹಾತ್ಮ ಗಾಂಧಿ ಹೆಸರಲ್ಲಿ ಏನು ಪ್ರಾಬ್ಲಮ್ ಇದೆ? ನಿಮ್ಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ಚುಚ್ಚುತ್ತದೆ? ನಿಮ್ಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ಒತ್ತುತ್ತದೆ? ಯಾಕೆ ಮಹಾತ್ಮ ಗಾಂಧಿ ಹೊಸ ಯೋಜನೆ ನರೇಂದ್ರ ಮೋದಿ ಮಾತಾಡಿ ಒಂದೇ ಒಂದು ಯೋಜನೆ ಹೇಳಿ. ಗಾಂಧಿ ಹೆಸರು ಒಂದೇ ಒಂದು ಯೋಜನೆ ಹೇಳಿದ್ರೆ ಒಂದೇ ಒಂದು ಯೋಜನೆ ತಂದಿರೋದು RSS ನೋಡಿ ಸರ್, ವಿಕಸಿತ ಭಾರತದ ನಾನು ಆಗ್ಲೇ ಅನೇಕ ಉದಾಹರಣೆಯನ್ನು ಕೊಟ್ಟೆ. ಗಾಂಧಿ ಅವರನ್ನು ಅತ್ಯಂತ ಗೌರವಯುತವಾಗಿ ನಡ್ಸ್ಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ ಅವರು ಬರೀ ಲಿಪ್ ಸರ್ವಿಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಷ್ಟೇ ಬಿಟ್ರೆ ನಿಜವಾಗ್ಲೂ ಗಾಂಧಿ ಅವರ ಆದರ್ಶವನ್ನ, ಸೇವಾ ಚಟುವಟಿಕೆಯನ್ನ ಅಸ್ತಿತ್ವಕ್ಕೆ ತಂದಿದ್ದೀವಿ ನಾವು. ಕೋಟ್ಯಾಂತರ ಜನಕ್ಕೆ ತಳಮಟ್ಟದಲ್ಲಿ, ಗ್ರಾಮಗಳಲ್ಲಿ ತಲುಪ್ತಾ ಇದೆ ಯೋಜನೆಗಳು. ಗಾಂಧಿ ಅವರ ಆದರ್ಶ ಮೇಲೆ ಬಂದಿರತಕ್ಕಂಥದ್ದು. ಈಗ ನಾವು ಕೇಳ್ತಿರೋದು ಅದೇ. ಗಾಂಧಿ ಅವರು ಕಾಂಗ್ರೆಸ್ ಅವ್ರಿಗೆ ಬರೀ ರಾಜಕೀಯ ಮಾಡಕ್ ಗಾಂಧಿ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಆದರ್ಶ ಬೇಕಿಲ್ಲ, ಅವರ ಸಿದ್ಧಾಂತಗಳು ಬೇಕಿಲ್ಲ, ಅವರ ತತ್ವಗಳು ಬೇಕಿಲ್ಲ. ಬರೀ ಇವ್ರು ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಟರಾಜ್ ಗೌಡ್ರಿಗೆ ಮಾಹಿತಿ ಕೊಡ್ತೇವೆ ಅನ್ಸುತ್ತೆ. ರಾಜೀವ್ ಗಾಂಧಿ ಅವರ ಹೆಸರಲ್ಲಿ 25-30 ಯೋಜನೆ ತಂದ್ರೆ, ಇಂದಿರಾ ಗಾಂಧಿ ಹೆಸರಲ್ಲಿ ಸುಮಾರು 30-35 ಯೋಜನೆಗಳು ತಂದ್ರೆ ಚೇಂಜ್ ಮಾಡಬಹುದಲ್ಲ? ಯಾಕೆ ಮಾಡ್ಲಿಲ್ಲ? ಗಾಂಧಿ ಹೆಸರಲ್ಲಿ ತಂದಿದ್ದು ಒಂದೇ ಯೋಜನೆ. ಅವ್ರಿಗೆ ಯಾವ ಬದ್ಧತೆ ಇಲ್ಲ. ಮಾಡ್ತೀನಿ. ಹೆಸರು ಬದಲಾವಣೆ ಅಭಿವೃದ್ಧಿ. ಪಾಟೀಲ್ ರೇ, ಹೆಸರು ಬದಲಾವಣೆ ಅಭಿವೃದ್ಧಿ ಅಲ್ಲ. ಹೆಸರು ಯಾರು ಅಭಿವೃದ್ಧಿ ಮಾಡಲಾಗದ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಸುಧಾಕರ್ ಕೂಡ ಜಾಯಿನ್ ಆಗಿದ್ದಾರೆ, ಸಂವಿಧಾನ ತಜ್ಞರು. ಸುಧಾಕರ್ ಸರ್, ಈಗ ಅವರು ಚೆನ್ನಾಗಿ ಹೇಳಿದ್ರು, ನೀವು ಹೆಸರು ಬದಲಾವಣೆಯಿಂದ ಏನೂ ಆಗಲ್ಲ. ಬಹಳ ಸ್ಪಷ್ಟವಾದ ಸರಿಯಾದ ಉತ್ತರ. ನಾನು ಉತ್ಕರ್ಷು, ಇನ್ನೊಬ್ರು, ನಾನು ಪಾರ್ಟಿ ಪರವಾಗಿ ಹೇಳಲ್ಲ. ನಾನು ಸಂವಿಧಾನ ಏನ್ ಹೇಳುತ್ತೆ ಆ ವಿಷಯ ಹೇಳ್ತೀನಿ. ನೀವು ಕರೆದದ್ದಕ್ಕೆ ನೋಡಿ, 2013ರಲ್ಲಿ ಒಂದು RTI ಒಂದು ಅಪ್ಲಿಕೇಶನ್ ಉತ್ತರ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ, ಭಾರತದಲ್ಲಿ ರಾಜೀವ್ ಗಾಂಧಿ, ನೆಹರು, ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಏನೇನು ಸ್ಕೀಮು, ಬೋರ್ಡು ಮತ್ತೆ ಏನೇನು ಒಟ್ಟು ಯೋಜನೆ ಇದೆ ಅಂದ್ರೆ 450ಕ್ಕಿಂತ ಹೆಚ್ಚಿದೆ. 450ಕ್ಕಿಂತ ಹೆಚ್ಚು ಯೋಜನೆಗಳನ್ನ. ಇದೇನಿದು? ಇದು ರಾಜಪ್ರಭುತ್ವನ ಇದು? ಆರಂಭದಲ್ಲಿ ಹಾಕಿದ್ರು, ಬದಲಾವಣೆ ಹಾಕ್ಬೋದು, ಏನು ತಪ್ಪಿಲ್ಲ. ನಾನೇನ್ ನೋಡ್ತೀನಿ, ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆಯಾ? ಈಗ ಉದಾಹರಣೆಗೆ ರಾಷ್ಟ್ರದಲ್ಲಿ NEP ಮಾಡಿದ್ರು 1986 ನಂತರ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತ ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡಿದ್ರು. ಈಗ ರಾಜ್ಯ ಅದನ್ನ SEP ಮಾಡಿಲ್ವಾ? ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿದೆ. ಮಹಾತ್ಮ ಗಾಂಧಿ ಅವರು ಸ್ಟೇಟ್ ನ ಏನು ಪರ್ಫಾರ್ಮೆನ್ಸ್ ಅನ್ನ ಅಥವಾ ಸ್ಟೇಟ್ ಅನ್ನು ಒಪ್ಪಲೇ ಇಲ್ಲ. ಅವರು
ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ರಾಜ್ಯದ ಕಾರಣಕ್ಕಾಗಿ ಈ ರೀತಿ ವ್ಯಕ್ತಿಗಳನ್ನ ನೀವು ಡಾಮಿನೇಟ್ ಮಾಡದೇ ಇರುವಂತ ಅಥವಾ ವ್ಯಕ್ತಿಗಳ ಹಕ್ಕುಗಳು ಕಿತ್ಕೊಳ್ಬೇಡಿ ಅಂತ ಹೇಳ್ತಾರೆ. ನೀವು ನಾನೇನ್ ಹೇಳ್ತೀನಿ, ಈ ಕೇಂದ್ರ ಸರ್ಕಾರ ಈಗ ಮಾಡಿರುವ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ವಿಕಸಿತ ಭಾರತ ಮಾಡಿರೋದಲ್ಲ, ಒಂದು ಯೋಜನೆಗೆ ಮರುನಾಮಕರಣ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಪಾಸಿಬಿಲಿಟಿ ಇದೆಯಾ, ಅವಕಾಶ ಇದೆಯಾ? ಸಂವಿಧಾನದ ಬಹಳ ಸ್ಪಷ್ಟವಾಗಿ ನಿಮಗೆ 13/10/1949, 25/11/1949, 18/11/1949, 16/11/1949 ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಬಹಳ ಸ್ಪಷ್ಟವಾದ ಡಿಬೇಟ್ ಆಗಿದೆ. ಕೇಂದ್ರಕ್ಕೆ ಈ ರೀತಿಯ ಅವಕಾಶವನ್ನು ಕೊಡಬೇಕಾ ಬೇಡವಾ? ಆರ್ಟಿಕಲ್ 3 ಅನ್ನ ಸಂವಿಧಾನಕ್ಕೆ ಇನ್ಪುಟ್ ಮಾಡುವಾಗ, ಅಡಾಪ್ಟ್ ಮಾಡುವಾಗ ಬ್ಯೂಟಿಫುಲ್ ಡಿಸ್ಕಷನ್ ಆಗಿದೆ. ಕೇಂದ್ರಕ್ಕೆ ಏನ್ ಹೇಳುತ್ತದೋ ಬಹಳ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂದ್ರೆ, ಆರ್ಟಿಕಲ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಪವರ್ಸ್ ಪಾರ್ಲಿಮೆಂಟ್ ಟು ಫಾರ್ಮ್ ನ್ಯೂ ಸ್ಟೇಟ್ಸ್ ಆರ್ ಆಲ್ಟರ್ಸ್ ಎಕ್ಸಿಸ್ಟಿಂಗ್ ಒನ್ಸ್. ಏನೇ ಇರಲಿ ಅದನ್ನ ಆಲ್ಟರ್ ಮಾಡಬಹುದು. ರಿಫ್ಲೆಕ್ಟಿಂಗ್ ಡೆಮೋಗ್ರಫಿ ಕೂಡ ಚೇಂಜ್ ಮಾಡಬಹುದು. ಶಿಫ್ಟ್ಸ್ ಅಂಡ್ ರೀಜನಲ್ ಆಸ್ಪಿರೆಂಟ್ಸ್ ಆಲ್ಸೋ. ನೀವು ಈ ದೇಶದ ಒಳಗೆ ಕೇಂದ್ರ ಸರ್ಕಾರ ಯಾವುದೇ ಹೆಸರು ಅಥವಾ ಯಾವುದೇ ರಾಜ್ಯದ ಗಡಿ, ಹೊಸ ರಾಜ್ಯದ ಸೃಷ್ಟಿ ಎಲ್ಲವನ್ನೂ ಮಾಡಬಹುದು. ನಾನು ಹೇಳೋದು, ಮಹಾತ್ಮ ಗಾಂಧಿ ಇದು ಇಟ್ಸ್ ಎ ಪೊಲಿಟಿಕಲ್ ಮೋಟೋ ಆಗಿದ್ರೆ ತಪ್ಪು. ಯಾವುದು ಈ ನರೇಗಾವನ್ನ ಮಹಾತ್ಮ ಗಾಂಧಿ ಹೆಸರು ಕಿತ್ತು ನರೇಂದ್ರ ಮೋದಿ ಹೆಸರಿನಲ್ಲಿ ಮಾಡಿದ್ರೆ ನಾವು ಅದನ್ನ ಟೀಕೆ ಮಾಡಲೇಬೇಕು. ಉತ್ಕರ್ಷ ಯಾರೋ ಬರಲಿ, ಇನ್ನೊಬ್ರು ಬರಲಿ, ಬಿಜೆಪಿನಾರ ಇರಲಿ, ಇನ್ನೊಂದು ಪಾರ್ಟಿ ಇರಲಿ. ಬಟ್ ಇಲ್ಲಿ ನಿಮ್ಗೆ ವಿಕಸಿತ ಭಾರತ ಅಂತ ಮಾಡಿದ್ದೆ. ನೀವೇನಾರ ಅವ್ರೇನ್ ಕೇಳ್ತಾ ಇದ್ದಾರೆ? ನಟರಾಜ್ ಗೌಡ್ರು ಹೇಳ್ತಿದ್ರು, ನಿಮ್ಗೆ ಯಾಕ್ರಿ ಗಾಂಧಿ ಮೇಲೆ ಅಸಹನೆ? ಎಲ್ರಿ ಗಾಂಧಿ ಮೇಲೆ? ನಿಮಗೆ ರಾಮನ್ ಮೇಲೆ ಯಾಕೆ ಅಸಹನೆ? ಗಾಂಧಿ ಅವರು ಸಾಯುವಾಗ್ಲೂ ರಾಮ ಅಂತ ಹೇಳಿ ಸತ್ತಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಮ ನನಗೆ ಕಾಳರಾಮನ ಗುಡಿಯ ಹೋರಾಟ ಮಾಡಿ ನನಗೂ ರಾಮ ಬೇಕು, ನನ್ನವ್ರಿಗೂ ರಾಮ ಬೇಕು ಅಂತ ಹೇಳಿದ್ದಾರೆ. ಯಾಕೆ ನೀವು ನೋಡ್ಬೇಕಾಗಿ, ನಾವು ವಿ ಅಬೈಂಡಿಂಗ್, ವಿ ಸ್ಟಿಕ್ ಆನ್ ಕಾನ್ಸ್ಟಿಟ್ಯೂಷನ್, ಪರ್ವೀವ್ ಅಂಡ್ ಅಪ್ಲಿಕೇಶನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೀವು ಪೊಲಿಟಿಕಲಿ ಏನಾರ ಇರಲಿ, ಇನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನಟರಾಜಗೌಡರು ನೋಡಿ, ಅವರು ಈಗ ನನ್ನ ವಿಷಯ ಡೈವರ್ಟ್ ಆಗುತ್ತೆ. ನೀವು ಭಾಷೆ ಬಳಸುವಾಗಲೇ ಗಾಂಧಿ ಹೆಂಗ್ರಿ ಬಳಸ್ತೀರಿ? ನೀವು ಗಾಂಧಿ ಬಳಸಬೇಡಿ, ಅಪಮಾನ ಮಾಡಬೇಡಿ. ಈ ರೀತಿ ಸಾರ್ವಜನಿಕವಾದಂತರಲ್ಲಿ ಗಾಂಧಿಗೆ ಯಾಕೆ ಅಸಹನೆ? ಯಾಕೆ ಚೇಂಜ್ ಮಾಡಬಾರ್ದು? 450 ಇಂದಿರಾ ಗಾಂಧಿ ಹೆಸರಲ್ಲಿ, ರಾಜೀವ್ ಗಾಂಧಿ ಹೆಸರಲ್ಲಿ 450 ಸ್ಕೀಮ್ ಯಾಕೆ? ಇದನ್ನ ಪಬ್ಲಿಕ್ ಈಗ ಮಹಾತ್ಮ ಗಾಂಧಿ ಅವರು ದೇಶಕ್ಕೆ ಪ್ರಾಣ ಕೊಟ್ಟರೆ, ಇಂದಿರಾ ಗಾಂಧಿ ದೇಶಕ್ಕೆ ಪ್ರಾಣ ಕೊಟ್ಟರೆ, ಆಲ್ಟರ್ ಮಾಡಬಹುದು, ಎಲ್ಲದಕ್ಕೂ ಅವಕಾಶ ಇದೆ ಅನ್ನುವಂಥದ್ದು ಇವರ ವಾದ. ನಿಮ್ಮ ಹತ್ರ ಬರ್ತೀನಿ ನಾನು ವಾಪಸ್. ನೀವು ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಮಾಡಿ, ಒಂದ್ ನಿಮಿಷ ಮಾತಾಡ್ತೀನಿ ಸರ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ. 1000 ಯೋಜನೆಗಳು ಮಹಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಕೊಡಿ. ಓಕೆ ಒಂದ್ ಸೆಕೆಂಡ್ ಇರಿ. ದೇಶಕ್ಕೆ ಯಾಕೆ ಅವಮಾನ ಮಾಡ್ತಿದ್ರು ನೀವು? ಕಿತ್ತು ಅಲ್ಲ, ನಿಮ್ಮ ಪಾರ್ಟಿಯ ಮನಸ್ಥಿತಿ, ದುಷ್ಟ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಅನಾವರಣ ಮಾಡ್ಕೊಳ್ತಾ ಇದ್ದೀರಾ? ಏನು ಇವರು ನರೇಗಾ ಅನ್ನೋದನ್ನ ಇವತ್ತು ಜಿ ರಾಮ್ಜಿ ಅಂತ ಅಥವಾ ಮಹಾತ್ಮ ಗಾಂಧಿ ನರೇಗಾ ಅಂತ ಸ್ಕೀಮ್ ನ ಇವತ್ತು ಚೇಂಜ್ ಮಾಡಿದ್ದಾರೆ. ಇವತ್ತು ಏನೇ ರಾಮ್ಜಿ ಮಾಡ್ಕೊಂಡ್ರು ನರೇಗಾ ಸತ್ತೋಗಿದೆ. ಯಾಕಂದ್ರೆ ಇವ್ರು ಕೊಡ್ತಾ ಇರೋ ಕೂಲಿ ಪ್ರಮಾಣ ಬಂದು ಏನ್ ಇವ್ರ ಬಜೆಟ್ 86,000 ಕೋಟಿ ಇದೆ, ಅದು ಇವತ್ತಿನ ಗ್ರಾಮೀಣ ಪ್ರದೇಶಕ್ಕೆ ರೀಚ್ ಆಗ್ತಾ ಇಲ್ಲ. ಇವತ್ತು ಇವ್ರೇನ್ 320 ರೂಪಾಯಿ ಕೂಲಿ ಕೊಡ್ತಾ ಇದ್ದಾರೆ, ಅದು ಯಾರು ಕೂಲಿಗೂ ಬರಲ್ಲ. ಇವತ್ತು 700-800 ರೂಪಾಯಿ ಹೊರಗಡೆ ಕೂಲಿ ಇದ್ದಾಗ 320 ರೂಪಾಯಿಗೆ ಯಾರು ಬರ್ತಾ ಇಲ್ಲ. ಇವನ್ನೆಲ್ಲ ಡೈವರ್ಟ್ ಮಾಡೋದಕ್ಕೆ ಮತ್ತೆ ಇವತ್ತು ಶೇರ್ಸ್ ಏನಿತ್ತು, ಸೆಂಟ್ರಲ್ ಗೌರ್ಮೆಂಟ್ 75% ಶೇರ್ ಇತ್ತು, 25% ಸ್ಟೇಟ್ ಗೌರ್ಮೆಂಟ್ ಶೇರ್ ಇತ್ತು, ಅದನ್ನು ಡೈವರ್ಟ್ ಮಾಡಿದ್ದಾರೆ. 60% ಸೆಂಟ್ರಲ್ ಮಾಡಿದ್ದಾರೆ, 40% ಸ್ಟೇಟ್ ಗೌರ್ಮೆಂಟ್ಗೆ ಇದು ಮಾಡಿದ್ದಾರೆ. ಅಂದ್ರೆ ಅನುದಾನದಲ್ಲೂ ಕಡಿತ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಇದನ್ನ ಡೈವರ್ಟ್ ಮಾಡೋದಕ್ಕೆ ಏನ್ ಮಾಡಿದ್ರು, ಮಹಾತ್ಮ ಗಾಂಧಿ ಹೆಸರು ತಗೊಂಡು ಹೋಗ್ಬಿಟ್ಟು ಇವತ್ತು ಯಾವ್ದೋ ಜಿ ರಾಮ್ಜಿ ಅಂತ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಇವತ್ತು ಹೇಳಿದ್ರಲ್ಲ, ಏನು ಮಹಾತ್ಮ ಗಾಂಧಿ ವಿರೋಧಿಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ 2019 ಜನವರಿ 30 ಹುತಾತ್ಮರ ದಿವಸ, ಅವತ್ತು ಏನು ಈ ಹಿಂದೂ ಮಹಾಸಭಾದವರು ಡೆಲ್ಲಿಯಲ್ಲಿ ಗಾಂಧೀಜಿ ಅವರ ಒಂದು ಪ್ರತಿಮೆ ಮಾಡಿ ಅದಕ್ಕೆ ರಕ್ತ ಕಟ್ಟಿ ಶೂಟ್ ಮಾಡ್ತಾರೆ. ಪೂಜಾ ಅನ್ನೋ ಒಬ್ಬ ಏನು ಸೆಕ್ರೆಟರಿ, ನ್ಯಾಷನಲ್ ಸೆಕ್ರೆಟರಿ ಆಫ್ ಏನು ಹಿಂದೂ ಮಹಾಸಭಾದವರು, ಅವ್ರನ್ನ ಏನ್ ಮಾಡಿದ್ರು ಬಿಜೆಪಿ ಸರ್ಕಾರ? ಅವತ್ತು 2019 ಯಾವ ಸರ್ಕಾರ ಇತ್ತು? ಏನ್ ಆಕ್ಷನ್ ತಗೊಂಡ್ರು? ಅವ್ರನ್ನ ಎಷ್ಟು ವರ್ಷ ಜೈಲ್ಗೆ ಹಾಕಿದ್ದಾರೆ. ಇವತ್ತು ಉದ್ಯೋಗ ಇಲ್ಲ ಅಂತ ಲೋಕಸಭೆಯಲ್ಲಿ ಒಂದು ಕಲ್ಲರ್ ಬಾಂಬ್ ಹಾಕಿದವರು, ಅವ್ರು ಏನಾದ್ರು ಅವ್ರ ಇಷ್ಟಿನೇ ಗೊತ್ತಿಲ್ಲ ಪಾಪ. ಅವ್ರು ಇದುವರೆಗೆ ಯಾವ ಜೈಲಲ್ಲಿ ಇದ್ದಾರೋ ಪಾಪ. ಇವತ್ತು ಮಹಾತ್ಮ ಗಾಂಧಿಗೆ ಗುಂಡಿಕ್ಕಿ
ಅದೇ ರೀತಿ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಮೀಡಿಯಾಗಳು ಕರೆದು ಎಲ್ಲಾ ಮುಂದೆ ರಕ್ತ ಕಟ್ಟಿ ಶೂಟ್ ಮಾಡಿದ್ರಲ್ಲ, ಅವರನ್ನ ಇದೇ ಬಿಜೆಪಿ ಸರ್ಕಾರ ಹಿಂದೂ ಮಹಾಸಭಾದವರು ಏನ್ ಆಕ್ಷನ್ ತಗೊಂಡವ್ರೆ? ಸರ್ಕಾರ ಇತ್ತು ಡೆಲ್ಲಿ, ಹಿಂದೂ ಮಹಾಸಭಾ ಬೇರೆ, ಬಿಜೆಪಿ ಬೇರೆ. ನೀವು ಸುಳ್ಳು ಹೇಳಿದ್ರೆ ಕೇಳಕ್ಕಾಗಲ್ಲ. ಬಿಜೆಪಿ ಹಿಂದೂ ಮಹಾಸಭಾ ಭಾರತೀಯವಾದಿಗಳು ಅಜೆಂಡಾಗೋಸ್ಕರ ನಾಗಪುರ ಅಜೆಂಡಾಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ. ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ, ಮಹಾತ್ಮ ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೀರಾ, ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾ ಇದ್ದೀರಾ. ಸುಳ್ಳು ಹೇಳ್ಬೇಡಿ. ಅದಕ್ಕೆ ಉತ್ತರ ಕೊಡಿ. ಭಾರತೀಯರ ಟುಕಡೆ ಹೋಗಿ ಅಂತ ಘೋಷಣೆ ಮಾಡಿದ್ರು, ಅದಕ್ಕೇನ್ ಮಾಡಿದ್ರಿ ಅಂತ. ಅವ್ನು ಲೀಡರ್ ಮಾಡ್ತೀರಲ್ರಿ, ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡು ನೀವು ಸರ್ಕಾರ ನಡೆಸ್ತಾ ಇದೀರಲ್ಲ, ಅದಕ್ಕೆ ಉತ್ತರ ಕೊಡಿ. ಮತ್ತೆ ವಿಧಾನಸೌಧ ಬಿಟ್ಬಿಡಿ, ಅವರೇ ಸರ್ಕಾರ ಇದ್ದಂತ ದೆಹಲಿಗೆ ಏನ್ ಮಾಡಿದ್ರಿ ಹೇಳಿ, ಉತ್ತರ ಕೊಡಿ. ಪ್ರಾತ್ಯಕ್ಷಿಕ ಸಾಕ್ಷಿ ಜೆಎನ್ಯುಯಲ್ಲಿ ಭಾರತವನ್ನ ವಿಭಜಿಸುವ ಮಾತುಗಳನ್ನ ಆಡಿದವರ ಜೊತೆಗೆ ಸೇರ್ಕೊಂಡು ನೀವು ಸರ್ಕಾರ ಮಾಡ್ತೀರಲ್ಲ, ನೀವು ಕೂಡ ಸಂದೇಶ ಏನು ಅಂತ ನಟರಾಜ್ ಗೌಡ್ರೆ ಒಂದೇ ನಿಮಿಷ. ಮೋದಿ ಅಮಿತ್ ಶಾ ಕೇಳ್ರಿ, ಮೋದಿ ಅಮಿತ್ ಶಾ ಅಂತ ಕೇಳ್ರಿ. ನಟರಾಜ್ ಗೌಡ್ರೆ ನಿಮ್ಮ ಹತ್ರ ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ. ಮಹೇಶ್ ಅವರು ಮಾತಾಡ್ಲಿ, ಬರ್ತೀನಿ ವಾಪಸ್. ನಟರಾಜ್ ಗೌಡ್ರೆ ಒಂದೇ ನಿಮಿಷ. ಶ್ರೀಪಾದ್, ಗಾಂಧೀಜಿಯವರ ಕನಸು ಭಾರತ ಇವತ್ತೇನಿದೆ ಅದು ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್. ಗಾಂಧೀಜಿಯವರ ಕನಸು ರಾಮರಾಜ್ಯದ ಕನಸು. ಇವತ್ತು ಮೋದಿಜಿಯವರ ಕನಸು ಏನಿದೆ, ಕೆಂಪುಕೋಟೆಯಲ್ಲಿ 11 ಬಾರಿ ಭಾಷಣವನ್ನ ಮಾಡಿದ್ದಾರೆ. ನಾನು ಅವ್ರ ಬಾಯಲ್ಲಿ ಯಾವತ್ತೂ ಈ ಮಾತುಗಳನ್ನ ಕೇಳಲೇ ಇಲ್ಲ. ಯಾರ ಬಗ್ಗೆ? ನಾಥುರಾಮ್ ಗೂಡ್ಸೆ ಬಗ್ಗೆ ಮಾತನಾಡಲೇ ಇಲ್ಲ ಅವರು. ಯಾರೋ ಮೋದಿಜಿಯವ್ರ ಬಾಯಲ್ಲಿ ಬಂದಿದ್ದು. ಯಾವತ್ತೂ RSS ಸಿದ್ಧಾಂತದ ಬಗ್ಗೆ ಮಾತನಾಡಲೇ ಇಲ್ಲ. ಅವ್ರು ಮಾತಾಡಿದ್ದೇನು ಅಂತ ಹೇಳಿದ್ರೆ ಗಾಂಧೀಜಿಯವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಮಾತನಾಡಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಮಾತಾಡಿರೋದು ಸುಭಾಷ್ ಚಂದ್ರ ಬೋಸ್ ಜಿ ಬಗ್ಗೆ ಮಾತನಾಡಿದ್ದಾರೆ. ಮನ್ರೇಗಾ ಬಗ್ಗೆ ಡಿಸ್ಕಸ್ ಆಗಿರೋದು ಸಂಸತ್ ಭವನದಲ್ಲಿ ಏನು ಅಂತ ಹೇಳಿದಾಗ ನನ್ನೇನೆ ಒಪ್ಕೊಂಡಿದ್ದಾರೆ. ಯಾರು? ಪ್ರಿಯಾಂಕಾ ವಾದ್ರಾ ಅವರು. ನಮಗೂ ಗಾಂಧಿ ಫ್ಯಾಮಿಲಿ ಅಲ್ಲ, ನಾವು ಗಾಂಧಿ ಫ್ಯಾಮಿಲಿಯವರಲ್ಲ. ಆದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಯಾಕೆ ಅಂತ ಹೇಳಿದ್ರೆ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ರವರು ಮನ್ರೇಗಾ ಯೋಜನೆಗೆ ಗಾಂಧೀಜಿಯವರ ಹೆಸರನ್ನು ತೆಗೆದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನ, ದೇಶದ ಜನ ಮನ್ರೇಗಾದ ಬಗ್ಗೆ ಮಾತನಾಡಬೇಕು. ಯಾವ್ದ್ರ ಬಗ್ಗೆ? ಇವತ್ತು ಏನು ನರೇಗಾ ಯೋಜನೆಯಲ್ಲಿ ಯಾವ್ಯಾವ ಕಡಿಮೆ ಇತ್ತು ಸಂಬಳ, ಇವತ್ತೆಷ್ಟು ಸಂಬಳ ರೈಸ್ ಆಗಿದೆ ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ಅಲ್ಲಿ. ಅಭಿವೃದ್ಧಿ ಮಂಡಳಿ ಇತ್ತ, ಈಗ ಅಭಿವೃದ್ಧಿ ಮಂಡಳಿಯನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು. ನಟರಾಜ್ ಗೌಡ್ರೆ, ನಿಮ್ಮನ್ನ ಅನೇಕ ಕ್ವಶನ್ಗಳಿದೆ ನೀವು ಮಾಡೋದ್ರ ಬಗ್ಗೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಇಲ್ಲಿವತ್ತಿಗೂ ಇದೇ ಹೊರತು ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಇಲ್ಲ. ಸ್ವತಃ ಗಾಂಧೀಜಿಯವರೇ ನಟರಾಜ್ ಗೌಡ್ರು, ನಿಮ್ಗೂ ಗೊತ್ತಿದೆ, ನಮ್ಮ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದಂತ ಗಾಂಧೀಜಿಯವರ ಬಗ್ಗೆ ನಿಮ್ಗೆ ಮಾತನಾಡುವಂತ ಇವತ್ತೇನು ನೀವು ಮಾತನಾಡ್ತಾ ಇದ್ದೀರಾ ಬಗ್ಗೆ? ಅದೇ ಅಯೋಧ್ಯೆಯಲ್ಲಿ ಇದೇ ಶ್ರೀರಾಮನ ಬಗ್ಗೆ ನಿಮ್ಮನ್ನ ಕರೆದಾಗ ನೀವು ಹೋಗ್ಲೇ ಇಲ್ಲ. ಇದೇ ರಾಮನಗರದಲ್ಲಿ ರಾಮನಗರ ಹೆಸರನ್ನ ಚೇಂಜ್ ಮಾಡಬೇಕಾದ್ರೆ ನಿಮ್ಮ ತಾಕತ್ತಲ್ಲಿತ್ತು. ಜಿಲ್ಲೆಯನ್ನ ಚೇಂಜ್ ಮಾಡಬೇಕಾದ್ರೆ ಕುಮಾರಸ್ವಾಮಿ ಮಾಡ್ಬೇಕೇನ್ರಿ? ಕುಮಾರಸ್ವಾಮಿಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ಮನುಷ್ಯ ಕುಮಾರಸ್ವಾಮಿ. ಬೇಜವಾಬ್ದಾರಿ ಮನುಷ್ಯ ಕುಮಾರಸ್ವಾಮಿ ಬೆಂಗಳೂರನ್ನ, ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನ ಹಾಳು ಮಾಡ್ಲಿಕ್ಕೆ
ಕುಮಾರಸ್ವಾಮಿ ಸಂಚು ಮಾಡಿದ್ರು. ತತ್ವಗಳನ್ನ ಕುಮಾರಸ್ವಾಮಿ ಸಂಚು ಮಾಡಿದ್ರು ಬೆಂಗಳೂರು ಹಾಳು ಮಾಡ್ಲಿಕ್ಕೆ. ಇದ್ರ ಬಗ್ಗೆ ರಾಮನಗರ ಬಗ್ಗೆ ಮಾಡಿ ನೀವು ದೇವರು ಎಲ್ಲ ಕಡೆ ಇದ್ದಾರೆ, ಮಹಾತ್ಮ ಗಾಂಧಿ ಎಲ್ಲ ಕಡೆ ಇದ್ದಾರೆ. ಇಡೀ ಪ್ರಪಂಚ 180 ಕಟ್ಟಿ ಮಹಾತ್ಮ ಗಾಂಧಿಯನ್ನು ಪೂಜೆ ಮಾಡಿದ್ರೆ ಬಿಜೆಪಿ, ನೀವು ಬಿಜೆಪಿ ನೀವು ಹಾಳಾಗೋದ್ರಿ ಅಷ್ಟೇ. ನೀವು ಬಿಜೆಪಿ ಸಂಘ ಮಾಡಿ ಇವತ್ತು ಹೇಳ್ಬಿಡ್ತೀನಿ, ಸಂಸತ್ತಲ್ಲಿ ಯಾಕೆ ಇದನ್ನ ಸಿಟ್ಟಿರ್ಬೋದು ಅಂತ ಅಂದ್ರು ನಾನು ಒಂದು ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿವರೆಗೂ ಓಟ್ ಚೋರಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ರಲ್ಲ ರಾಹುಲ್ ಗಾಂಧಿ ಅಂಡ್ ಟೀಮ್, ನಟರಾಜ್ ಗೌಡ್ರು ಸೇರ್ಸ್ಕೊಂಡು, ಇನ್ನು ಮುಂದಾದ್ರೂ ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ಲಿ ಈ ದೇಶದಲ್ಲಿ, ನಿಮ್ಗೆ ಬುದ್ಧಿ ಬರ್ತದೆ, ಅವ್ರ ಸಿದ್ಧಾಂತಗಳು ನೆನಪು ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಂಬಂಧ ಇಲ್ಲ. ಇದ್ರ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ನಾಚಿಕೆಯನ್ನು ಜೆಡಿಎಸ್ನವರು ಸಿದ್ಧಾಂತ ನಿಮ್ಮೊಂದು ಪಕ್ಷ. ಅಂಬೇಡ್ಕರ್ಗೆ ಅವಮಾನ ಆದಾಗ, ಮಹಾತ್ಮ ಗಾಂಧಿಗೆ ಅವಮಾನ ಆದಾಗ ಜೆಡಿಎಸ್ ಅವರು ಎದೆ ಎತ್ತಿ ತಲೆ ಎತ್ತಿ ಪ್ರತಿಭಟನೆ ಮಾಡಬೇಕಾದ ಸಮಯದಲ್ಲಿ ನಾಗಪುರದ ಅಜೆಂಡಾಗಳಿಗೆ ತೆವಳುತ್ತಾ ಇದ್ದಲ್ಲ ಕುಮಾರಸ್ವಾಮಿ ಅಂಡ್ ಜೆಡಿಎಸ್. ನಾಚಿಕೆ ಆಗಬೇಕು ನಿಮ್ಗೆ. ನಿಮ್ದು ಒಂದು ಪಕ್ಷ, ನಿಮ್ದು ಒಂದು ಸಿದ್ಧಾಂತ, ಅವಕಾಶವಾದಿತನವ ಅಂದ್ರೆ ಯಾವುದೇ ಸಮಯದಲ್ಲಿ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಎದೆ ಎತ್ತಿ ತಲೆ ಎತ್ತಿ ಮಾತಾಡ ಹಕ್ಕು ಕೊಟ್ಟಿದೆ. ಆ ಸಂವಿಧಾನಕ್ಕೆ ಅಪಮಾನ ಆದಾಗ, ಮಹಾತ್ಮ ಗಾಂಧಿಗೆ ಅಪಮಾನ ಆದಾಗ, ಅಂಬೇಡ್ಕರ್ಗೆ ಅಪಮಾನ ಆದಾಗ ಇವತ್ತು ಕೂಡ ಇವತ್ತು ಮಹಾತ್ಮ ಗಾಂಧಿ ಪ್ರತಿಯೊಂದು ಇತಿಹಾಸ ನರೇಂದ್ರ ಮೋದಿ ಗಾಂಧೀಜಿ ಪ್ರತಿಮೆ ಮಾಡಿ ನರೇಂದ್ರ ಮೋದಿಯವರ ಪ್ರತಿಮೆ ನೋಡೋದಿಕ್ಕೆ ಚೀನಾದ ಅಧ್ಯಕ್ಷ ಗಾಂಧೀಜಿಯವರ ಬಗ್ಗೆ ಮಾತನಾಡ್ತೀರಾ? ಅವ್ರಿಗೆ ಒಂದೇ ಒಂದು ಸಂಸ್ಕಾರ ಮಾಡಲಿಲ್ಲ, ಒಂದೇ ಒಂದು ಪ್ರತಿಮೆ ಮಾಡಲಿಲ್ಲ. ನಿಮ್ಮ ಪ್ರತಿಮೆ ರಾಹುಲ್ ಗಾಂಧಿ, ನಿಮ್ಮ ಪ್ರತಿಮೆ ಸೋನಿಯಾ ಗಾಂಧಿ, ನಿಮ್ಮ ಪ್ರತಿಮೆ ರಾಜೀವ್ ಗಾಂಧಿ, ನಿಮ್ಮ ಪ್ರತಿಮೆ ಇಂದಿರಾ ಗಾಂಧಿ. ಇವತ್ತು ನಮ್ಮನ್ನು ಯಾಮರ್ಸಕ್ಕಾಗೋದಿಲ್ಲ. 21ನೇ ಸೆಂಚುರಿಯಲ್ಲಿ ಮಿಸ್ಟರ್ ಇದು ವಿಕಸಿತ ಭಾರತ. ಹರಿರಾಮ್ ಮಾತಾಡ್ತಾರೆ, ಒಂದ್ ನಿಮಿಷ ವಾಪಸ್ ಬರ್ತೀನಿ. ಮಹಾತ್ಮ ಗಾಂಧಿಗೆ ಅವಮಾನ ಬರ್ತೀನಿ, ಒಂದ್ ನಿಮಿಷ, 30 ಸೆಕೆಂಡ್ ಇರಿ ನಟರಾಜ್ ಗೌಡ್ರೆ, ಬರ್ತೀನಿ. ಒಂದು ವಿಷಯಕ್ಕೆ ಬರೋಕ್ ಮೊದಲು ಒಂದೆರಡು ಕ್ಲಾರಿಫಿಕೇಶನ್ ಅಂದ್ರೆ ವಿಷಯಕ್ಕೆ ಬಂದ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲ ಕ್ಲಾರಿಫೈ ಆಗ್ಲಿ. ಯಾಕಂದ್ರೆ ನಮ್ಮ ಸ್ನೇಹಿತರು ಮಾತಾಡ್ತಾ ಆರ್ಟಿಕಲ್ 3 ಬಗ್ಗೆ ಮಾತಾಡ್ತಾ ಇದ್ರು. ಅದು ಆರ್ಟಿಕಲ್ 3 ಬಂದು ಅದು ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡೋದು, ಮರುನಾಮಕರಣ ಮಾಡೋದು, ಅದ್ರ ಬಗ್ಗೆ ಅದು ಒಂದು. ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಮನ ಬೇಕು ಅಂತ ಹೇಳಿ, ಆಕ್ಚುಲಿ ದಟ್ ವಾಸ್ ಎ ಪೊಲಿಟಿಕಲಿ ಮೋಟಿವೇಟೆಡ್ ಮೂವ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ಕಾಲಘಟ್ಟದಲ್ಲಿ ದಲಿತರಿಗೆ ರಾಜಕೀಯ ಹಕ್ಕನ್ನ, ಓಟಿನ ಹಕ್ಕನ್ನ ಕೇಳುವ ಸಂದರ್ಭದಲ್ಲಿ ಇವತ್ತು ನಾವು ಯಾರು ಗಾಂಧಿ ಮಹಾತ್ಮರು ಮತ್ತೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದೇ ಕಾಂಗ್ರೆಸ್ ಪಕ್ಷ ಮತ್ತು ಇದೇ ಮಹಾತ್ಮ ಗಾಂಧಿ ಅವರು ದಲಿತರಿಗೆ ಓಟನ್ನ ಹಾಕುವಂತ ಹಕ್ಕನ್ನ ಕೊಡ್ಲಿಕ್ಕೆ ಸಿದ್ಧರಿರಲಿಲ್ಲ. ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಿಗೆ ವಿಶೇಷ ಚುನಾಯಕಗಳನ್ನ, ಸ್ಪೆಷಲ್ ಎಲೆಕ್ಟ್ರೇಟ್ಸ್ ಅನ್ನ ಕೇಳ್ತಾರೆ. ಆ ಸ್ಪೆಷಲ್ ಎಲೆಕ್ಟ್ರೇಟ್ಸ್ ಅನ್ನ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಅವರು. ಮತ್ತೆ ಬಹಳ ಮುಖ್ಯವಾಗಿ ಅವ್ರ ವಾದ ಏನಿತ್ತಂದ್ರೆ ಮುಸಲ್ಮಾನರು, ಸಿಖ್ರು ಇನ್ನೊಬ್ಬರಿಗೆ ಪ್ರತ್ಯೇಕ ಚುನಾಯಕಗಳಿದ್ದಾವೆ, ಅದಕ್ಕೆ ಕಾರಣ ಏನಂದ್ರೆ ಅದೊಂದು ಪ್ರತ್ಯೇಕ ಸಮುದಾಯ ಹೇಗೆ ಕೊಟ್ಟಿದ್ದೀವಿ, ಆದ್ರೆ ದಲಿತರಿಗೆ ನಾವು ಕೊಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ನೀವು ಹಿಂದೂ ಭಾಗದ ಸಮಾಜ ಅಂತ. ಆದ್ರೆ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪ್ರೂವ್ ಮಾಡಬೇಕಾಗಿತ್ತು
ದಲಿತರು ಕೂಡ ಹಿಂದೂ ಸಮಾಜದ ಭಾಗ ಅಂತ ನೀವು ನೋಡ್ತಿಲ್ಲ. ನಾವು ಹಿಂದೂಗಳೇ ಆಗಿದ್ರೆ ನೀವು ನಮ್ಮನ್ನ ದೇವಸ್ಥಾನದೊಳಗೆ ಬಿಡಬೇಕಾಗಿತ್ತು, ಯಾಕೆ ಬಿಡ್ತಾ ಇಲ್ಲ? ನಾವು ಹಿಂದೂಗಳೇ ಆಗಿದ್ರೆ ನೀವು ಕುಡಿಯುವಂತ ನೀರನ್ನು ನಮ್ಗೆ ಯಾಕೆ ಕುಡಿಯಕ್ಕೆ ಬಿಡ್ತಾ ಇಲ್ಲ? ಚೌಡರ್ಕೆರೆ ಈ ತರದ್ದು ಅದೊಂದು ಇಟ್ ವಾಸ್ ಅವತ್ತಿನ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಗೆ ಮನವರಿಕೆ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಅದನ್ನು ಮಾಡೋದನ್ನ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಯಾವುದೇ ಸರ್ಕಾರ ನನಗನ್ನಿಸ್ತಕ್ಕಂಥದ್ದು ಹೆಸರಿಗಿಂತ ಯಾವುದೇ ಕಾರ್ಯಕ್ರಮಗಳ ಉದ್ದೇಶ ಬಹಳ ಮುಖ್ಯವಾಗ್ತದೆ. ಈಗ ಹೆಸರಲ್ಲಿ ಏನೂ ಇರೋದಿಲ್ಲ, ಅಲ್ಟಿಮೇಟ್ಲಿ ನಮಗೆ ಬರತಕ್ಕಂಥದ್ದು ಉದ್ದೇಶಗಳು. ಹಾಗೆ ಇವತ್ತು ಹೆಸರುಗಳು ಈಗ ಮೂರನೇ ಬಾರಿ ಬದಲಾಗ್ತದೆ ಹೆಸರು. ನನಗೆ ಬಹಳ ಮುಖ್ಯ ಅನಿಸ್ತಕ್ಕಂಥದ್ದು ಆ ಒಂದು ಕಾರ್ಯಕ್ರಮ ಯಾವ ಉದ್ದೇಶವನ್ನು ಇಟ್ಕೊಂಡು ತಂದಿದ್ದಾರೆ, ಆ ಉದ್ದೇಶ ಈಡೇರ್ತಾ ಇದೆಯಾ ಅನ್ನೋಂಥದ್ದು. ಯಾಕಂದ್ರೆ ಇವತ್ತು ಕೂಡ ನೀವು ಈಗ ಆ ಒಂದು ಸ್ಕೀಮಲ್ಲಿ ನೀವು ಹೇಗೆ ಅಧಿಕಾರಿಗಳು ದುಡ್ಡನ್ನು ಲೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೂ ಕೂಡ ರೈತರಿಗೆ ಕೆಲಸ ಕೊಡ್ತಾ ಇಲ್ಲ. ಏನು ವರ್ಷಕ್ಕೆ 100 ದಿನಗಳ ಕೊಡಬೇಕು ಅಂತ ಹೇಳಿ ಈಗ 125 ದಿನ ಮಾಡಿದ್ದಾರೆ ಈಗ. ಸೊ ಅದು ಕೊಡಬೇಕು ಅಂತ ಹೇಳ್ತಾರೆ. ನಿಮಗೆ JCBಗಳನ್ನ ತಗೊಂಡ್ಬಂದು ಕೆಲಸ ಮಾಡಿಬಿಟ್ಟು ಲೆಕ್ಕ ತೋರಿಸ್ಬಿಟ್ಟು ಲೆಕ್ಕ ಹೊಡಿತಾರೆ. ಅಲ್ಲಿ ರೈತರಿಗೆ ಕೆಲಸ ಕೊಡ್ತಿಲ್ಲ. ನನಗನ್ಸುತ್ತೆ ನಾವು ಮಾತಾಡಬೇಕಾಗಿದ್ದು ಇದ್ರ ಬಗ್ಗೆ. ಅಂದ್ರೆ ಈ ಸ್ಕೀಮ್ ಅನ್ನ ಇನ್ನು ಎಫೆಕ್ಟಿವ್ ಆಗಿ ನಾವು ಹೆಂಗೆ ಜಾರಿಪಡಿಸಬೇಕು, ಈ ಸ್ಕೀಮ್ ಅನ್ನ ಜನರಿಗೆ ತಲುಪಾಗಿ ನಿಜವಾಗ್ಲೂ ನಾವು ಏನ್ ಮಾಡ್ಬೇಕು ಅಂತ ಮಾತಾಡಬೇಕೆ ಹೊರತು ನನಗನ್ಸುತ್ತೆ ಹೆಸರುಗಳ ಬಗ್ಗೆ ಅಲ್ಲ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ನನಗನ್ಸೋದು, ನೀವು ಹೇಳುವಂಥದ್ದನ್ನ ಅರ್ಧ ಒಪ್ತಾ ಅರ್ಧ ಅದನ್ನ ತಿರಸ್ಕರಿಸ್ತಾ, ಬಹಳ ಮುಖ್ಯ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ್ಲೂ ಅಷ್ಟೇ, ಯಾವಾಗೆಲ್ಲ ಅವರು ಕ್ರೈಸಿಸ್ ಅಲ್ಲಿ ಸಿಕ್ಕಾಕೋತಾರೆ, ಯಾವಾಗೆಲ್ಲ ಪೊಲಿಟಿಕಲ್ ಕ್ರೈಸಿಸ್ ಅಲ್ಲಿ ಸಿಕ್ಕಾಕೋತಾರೆ, ಜನರ ಮುಂದೆ ತಪ್ಪಿಸ್ಕೊಳ್ಳೋದಕ್ಕೆ ಪರಿಸ್ಥಿತಿ ಬರ್ತದೆ. ಅಂತ ಸಂದರ್ಭಗಳೆಲ್ಲ ಕೂಡ ಇವರು ಈ ದೇಶದ ಮಹಾಪುರುಷರನ್ನ ಬಳಸ್ಕೊಳ್ಳುವಂತ ಒಂದು ಅಭ್ಯಾಸ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ನವರು ಬಹುಶಃ ಬಾಬಾ ಸಾಹೇಬರಿಗೆ ಮಾಡಿದಷ್ಟು ಅವಮಾನ ಅಪಮಾನ ಬಹುಶಃ ಯಾರೂ ಮಾಡಿಲ್ಲ. ಅವರ ಬದುಕಿದ್ದಾಗಲೂ ಅವರ ಸತ್ತ ಮೇಲೂ ಕೂಡ ಅವರು ಪಕ್ಷದವರು ಬದುಕಿದ್ದಾಗೆ ಅವರ ಪ್ರಧಾನಮಂತ್ರಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ಕೋತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಆಧುನಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತ ಒಬ್ಬ ಮಹಾನ್ ನಾಯಕ, ಅವ್ರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಜನತಾ ಪಕ್ಷ VP ಸಿಂಗ್ ಅವರು ಬರಬೇಕಾಯ್ತು. ಕಾಂಶಿರಾಮ್ ಸಾಹೇಬ್ರಂತವರು ಆ ಸರ್ಕಾರದ ಮೇಲೆ ಒತ್ತಡ ಹೇರಿ ಭಾರತ ರತ್ನ ಕೊಡಿಸುವಂತ ಪರಿಸ್ಥಿತಿ ಬಂತು. ಮತ್ತೆ ಬಹಳ ಮುಖ್ಯವಾಗಿ ಎಲೆಕ್ಷನ್ ನಿಂತಾಗ ಏನಾಯ್ತು ಅದನ್ನು ಹೇಳಿ. ಎಲೆಕ್ಷನ್ ನಿಂತಾಗ 3 ಬಾರಿ ಸೋಲಿಸ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಅಂದ್ರೆ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಯಾರು ಕಳಿಸಿದ್ದು ಅಂತ. ಇದು ದಯವಿಟ್ಟು ಇತಿಹಾಸ ನೋಡ್ಕೊಳ್ಳೋಕೆ ಹೇಳಿ. ಬಾಬಾ ಸಾಹೇಬರು ಬ್ರಿಟಿಷರ ಮೇಲೆ ಹಾಕಿದಂತ ಒತ್ತಡದಿಂದ, ಆವತ್ತಿನ ಮೌಂಟ್ ಬ್ಯಾಟನ್ಗೆ ಹತ್ತಿರವಾಗಿದ್ದಂತ ಕಾಂಗ್ರೆಸ್ ಅಲ್ಲೊಬ್ಬ ಇದ್ದಂತ ಬ್ರಿಟಿಷ್ ಅಧಿಕಾರಿಯ ಸಹಾಯದಿಂದ ಕಾಂಗ್ರೆಸ್ ಮೇಲೆ ಒತ್ತಡ ಹೇರಿ ಬಾಬಾ ಸಾಹೇಬರ ಸಂವಿಧಾನ ಸಭೆಗೆ ಕರ್ಕೊಂಡ್ರೆ ಹೊರತು ಇವರು ಅವ್ರ ಮೇಲೆ ವಿಶ್ವಾಸ ಪ್ರೀತಿ ಅಥವಾ ಅವ್ರ ಮೇಲೆ ಇದನ್ನೋ ಕಾರಣಕ್ಕೆ ಅಲ್ಲ. ಇತಿಹಾಸ ತಿರ್ಚೋ ಕೆಲಸ ಆಗಬಾರ್ದು, ನಾವೇ ಮಾಡಿದ್ದೀವಿ. ಹಾಗಾದ್ರೆ ನೀವೇ ಮಾಡಿದ್ರೆ ಮತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆದ್ಮೇಲೆ ಹೊಸ ಸರ್ಕಾರದಲ್ಲಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ 51 ಚುನಾವಣೆ ನಿಂತ್ಕೋತಾರಲ್ಲ, ಮತ್ತೆ ಅವಾಗ ಯಾಕೆ ಸೋಲಿಸ್ತೀರಿ ನೀವು? 46ರಲ್ಲಿ ಮತ್ತೆ ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸೇರಿಸ್ಕೊಂಡು ಮತ್ತೆ ಹೊಸ ಸರ್ಕಾರ ಬಂದಾಗ ಅವಾಗ ಮತ್ತೆ ಯಾಕೆ ಸೋಲಿಸ್ತೀರಿ? ಮತ್ತೆ ನೀವು ಸೇರ್ಕೋಬೇಕು, ಆವಾಗಲೂ ಗೆಲ್ಸ್ಬೇಕಾಗಿತ್ತು. ಅದು ಯಾರೋ ಒಬ್ಬ 10th ಕ್ಲಾಸ್ ಫೇಲ್ ಆಗಿರೋರ್ನ ಕರ್ಕೊಂಡ್ಬಂದು ಅಂತ ಮೇಧಾವಿ ಮುಂದೆ ನಿಲ್ಲಿಸಿ ಎಲೆಕ್ಷನ್ ಸೋಲಿಸ್ತೀರಿ. ಒಂದು. ಎರಡನೇದು, ನೀವು ನೋಡಿಬೇಕಾದ್ರೆ ಭಾರತ ದೇಶಕ್ಕೆ 47ರ ಸ್ವಾತಂತ್ರ್ಯ ಬಂತು, 50ನೇ ಇಸ್ವಿಯಲ್ಲಿ ಸಂವಿಧಾನ ಬಂತು. ಅಲ್ಲಿಂದ ಹಿಡಿದು ಲೇಟ್ 70s ವರೆಗೂ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಬಡಪರವಾದಂತ ಒಂದೇ ಒಂದು ಕಾರ್ಯಕ್ರಮ ಇಲ್ಲ, ಶೋಷಿತ ಪರವಾದಂತ ಒಂದೇ ಒಂದು ಕಾರ್ಯಕ್ರಮ ಇಲ್ಲ. ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಏನು ಅವಕಾಶವನ್ನು ಕೊಟ್ಟರು ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದ್ರು ಕೂಡ ಸಚಿವರನ್ನಾಗಿ ಅವರಿಗೆ ಸಂವಿಧಾನ ಕೊಟ್ಟಿರಬಹುದು. ಮಹಾತ್ಮ ಗಾಂಧಿ ಆಗ್ಲಿ ಅಂಬೇಡ್ಕರ್ ಅವರಾಗ್ಲಿ ಇವತ್ತಿನ ರಾಜಕಾರಣಕ್ಕೆ ತಕ್ಕಂತೆ ನಾವು ಮಾತಾಡೋದಲ್ಲ, ಇವತ್ತಿನ ರಾಜಕಾರಣ ತಕ್ಕಂತೆ ಮಾತಾಡೋದಲ್ಲ ನಾವು. ನೀವು ಮಾತಾಡೋದು ಬಹಳ ಗೌರವ ತಗೊಂಡೋಗ್ತಾ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆತಯ ಒಂದು ಡಿಕ್ಟೇಟೋರಿಯಲ್ ಒಂದು ರೂಲ್ ಆಡಳಿತ ಮಾಡಿದ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಎಲ್ಲಾ ರಾಜ್ಯದಲ್ಲಿರ್ತಕ್ಕಂಥ ಇಲ್ಲಿರುವಂತ ಲ್ಯಾಂಡೆಡ್ ಅಥವಾ ಈ ಎಲ್ಲಾ ರಾಜ್ಯಗಳಲ್ಲಿ ಯಾರು ಜನರ ಓಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸ್ತಿದ್ರು. ಯಾಕಂದ್ರೆ ಅವತ್ತು ಯಾರು ಪಕ್ಷವನ್ನ ನೋಡಿ ಓಟ್ ಹಾಕ್ತಿರ್ಲಿಲ್ಲ, ಆಯಾ ಹಳ್ಳಿಗಳಲ್ಲಿರ್ತಕ್ಕಂಥ ಬಲಿಷ್ಠ ಸಮುದಾಯದ ಓಟ್ಗಳನ್ನ ಅವರೆಲ್ಲರೂ ಕೂಡ ಯಾವ ಕಾಂಗ್ರೆಸ್ ಪಕ್ಷ
ಪಾಟೀಲ್ ಆಚೆ ಬಂದ್ರು. ಅಜೆಂಡಾ ಇದ್ರೆ ಅಜೆಂಡಾ ಬಗ್ಗೆ ಇಂದಿರಾ ಮಾತಾಡಿ. ಗಾಂಧಿ ವಿರುದ್ಧ ನರೇಗಾ ವಿಷಯ ಬಿಟ್ಟು ಇಂದಿರಾ ಗಾಂಧಿ ಎಲ್ಲ ಮಾತಾಡಿದ್ರು ನಾ agree. ಇಲ್ಲ, ಇದರಲ್ಲಿ ಮಾತಾಡೋಣ. ಅಂಬೇಡ್ಕರ್ ಡಿಬೇಟ್ ಆಗಬಾರ್ದು. ಸೊ ಆವಾಗ ಇಂದಿರಾ ಹಟಾವೋ ದೇಶ್ ಬಚಾವೋ ಅನ್ನುವ ಟೈಮಲ್ಲಿ ಯಾವಾಗ ಇಂದಿರಾ ಗಾಂಧಿ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು, ಅವಾಗ ನೇರವಾಗಿ ಜನರ ಓಟನ್ನು ತಗೊಳ್ಳೋದಕ್ಕೆ ಕಷ್ಟ ಆಯ್ತು. ಆವಾಗ ಅವರು ತಂದಂತ ಒಂದು ಹೊಸ ಸ್ಲೋಗನ್ ಏನಪ್ಪ ಅಂದ್ರೆ ಗರೀಬಿ ಹಟಾವೋ. ಗರೀಬಿ ಹಟಾವೋ ಅನ್ನುವಂತ ಸ್ಲೋಗನ್ ತಗೊಂಡು ಈ ದೇಶದ ಎಲ್ಲಾ ಜನರಿಗೆ ನಿಮ್ಮ ಅಜೆಂಡಾ ನನಗೆ ಅರ್ಥ ಆಗಿಲ್ಲ. ಆದ್ರೆ ನೀವು ಕಾಂಗ್ರೆಸ್ ತೆಗಲಿಕ್ಕೆ ಮಾತ್ರ ಹರಿರಾಮ್ ಅವರು ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಹರಿರಾಮ್ ಮೇಧಾವಿ ಇದ್ದಾರೆ, ಪ್ರೊಫೆಸರ್ ಇದ್ದಾರೆ, ಆದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ ಅವರು ಗೊತ್ತಿದೆ, ಇಲ್ಲಿ ದೇಶಕ್ಕೂ ಗೊತ್ತಿದೆ, ದೇಶಕ್ಕೂ ಗೊತ್ತಿದೆ. ಈಗ ಪಾಟೀಲ್ ನಿಮ್ದು ಅಜೆಂಡಾ ಸರಿ ಇಲ್ಲ ಪಾಟೀಲ್, ನೀವು ಸಬ್ಜೆಕ್ಟ್ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡಿದ್ರು ಅವರು. ನೀವು ಅಲೋನ್ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡಿ, ನಾವು ಮಾತಾಡ್ತೀವಿ ಅಂಬೇಡ್ಕರ್ ಬಗ್ಗೆ. ಇತಿಹಾಸ ಹೆಂಗಿತ್ತು ಅವತ್ತಿನ ಸುತ್ತಾಗಿಂದ ನೀವು ಸೋಲ್ಸಿಲ್ವಾ? ಅಂಬೇಡ್ಕರ್ ನೀವು ಕಮ್ಯುನಿಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವಾ? ಸೋಲ್ಸಿಲ್ವಾ? ಒಪ್ಕೊಳ್ಳಿ, ಹೇಳಿ. ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಇರುವಾಗ ವಿರೋಧ ಮಾಡೋದಕ್ಕೆ ಬೇರೆ ಏನು ವಿಷಯ ಇಲ್ಲ, ಹಿಂಗಾಗಿ ಈ ವಿಚಾರಗಳನ್ನು ನೀವು ದೊಡ್ಡದು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಿಜೆಪಿಯ ವಾದ. ನಾವು ಮರುನಾಮಕರಣ ಮಾಡಿದೀವಿ, ಆ ಯೋಜನೆಯಲ್ಲಿ ಏನಾದ್ರೂ ಸಮಸ್ಯೆ ಆದರೆ ನೀವು ಅದಕ್ಕೆ ವಿರೋಧ ಮಾಡಿ, ಬಡವರ ಉದ್ಧಾರ ನಿಮಗೆ ಆಗಬಾರ್ದ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ 60-40 ಅನುಪಾತದಲ್ಲಿ, ಒಂದ್ ನಿಮಿಷ ನನ್ನ ಪ್ರಶ್ನೆ ಮುಗಿಸ್ಬಿಡ್ತೀನಿ ಗೌಡ್ರೆ. 60-40 ಅನುಪಾತದಲ್ಲಿ ರಾಜ್ಯಗಳ ಪಾಲಿರುತ್ತೆ ಅಂತ ಹೇಳಿದ್ದಾರೆ. 60% ನಾವು ಕೊಡ್ತೀವಿ, 40% ರಾಜ್ಯ ಕೊಡ್ಲಿ ಅಂತ ಹೇಳಿದ್ದಾರೆ. ಈ 40%ಗೆ ನಿಮ್ಮ ವಿರೋಧವಾ? ಕಂಪ್ಲೀಟ್ ಹೆಸರನ್ನೇ ಚೇಂಜ್ ಮಾಡಿದ್ದು ವಿರೋಧವಾ? ಯಾಕೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಿಜೆಪಿಯವರ ನೇರ ಆರೋಪ ನಿಮ್ಮ ಮೇಲೆ. ಇದರ ಜೊತೆಗೆ ಇಲ್ಲಿ ಗೆಸ್ಟ್ ಗಳು ಮಾತಾಡೋದನ್ನು ಕೇಳಿಸ್ಕೊಂಡ್ರಿ. ಸಂಪೂರ್ಣ ಸಮಯ ನಿಮ್ಮ ಕೊಡ್ತೀನಿ ನಟರಾಜ್ ಗೌಡ್ರೆ, ಸಂಪೂರ್ಣ ಸಮಯ ನಿಮಗೆ ಕೊಡ್ತೀನಿ, ಎಲ್ಲದಕ್ಕೂ ಉತ್ತರ ಕೊಡಿ. ಪಾಟೀಲ್ರೆ, ಇದು ಹೊಸ ಯೋಜನೆ ಮಾಡಿ ಅವ್ರೇನಾದ್ರು ವಿಕಸಿತ ಭಾರತ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅಥವಾ ನರೇಂದ್ರ ಮೋದಿ ಅಂತ ಯಾರು ಇಟ್ಟಿದ್ರೆ ಯಾರ್ದು ಅಬ್ಜೆಕ್ಷನ್ ಇರಲಿಲ್ಲ. ಮಹಾತ್ಮ ಗಾಂಧಿ ಅವರ ಏನು ಮೂಲ ತತ್ವ ಇತ್ತು, ಗ್ರಾಮ ಸ್ವರಾಜ್ ತತ್ವ ಇತ್ತು, ಅದರ ಆಧಾರದ ಮೇಲೆ ಬಂದಂತಹ ಯೋಜನೆ ಇದು. ಮಹಾತ್ಮ ಗಾಂಧಿ ಅವರ ಮೇಲೆ ಈ ಬಿಜೆಪಿಗೆ ಅಸೂಯೆ ಇರೋದ್ರಿಂದ, ಅಸಹನೆ ಇರೋದ್ರಿಂದ ಅವರು ಈ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ನೀವು ಕೂಡ ಅದ್ರ ಪ್ರಶ್ನೆಯನ್ನು ಮಾಡ್ತೀರಾ ಅಂತ ನಾನು ಭಾವಿಸಿದ್ದೆ, ಆದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಒಂದು ಭಾಗ. ಎರಡನೇ ಭಾಗ, ಈಗ ಇದರ ಉದ್ದೇಶ, ಈಗ ಹರಿರಾಮ್ ಅವರು ಹೇಳ್ದಂಗೆ ಇದರ ಉದ್ದೇಶ ಏನಿತ್ತು, ಇಂಪ್ಲಿಮೆಂಟೇಷನ್ ಆಗಬೇಕು. ಆ ಇಂಪ್ಲಿಮೆಂಟೇಷನ್ ಆಗಬೇಕಾದಾಗ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಅಂತ ಇಟ್ಕೊಂಡು ಅವತ್ತು ಮನಮೋಹನ್ ಸಿಂಗ್ ಅವರು ಈ ಯೋಜನೆ ತಗೊಂಡು ಬಂದದ್ದು. ಇವತ್ತು ನರೇಂದ್ರ ಮೋದಿ ಅವರು ಕೆಲವು ಗುಜರಾತಿ ಉದ್ಯಮಿಗಳಿಗೋಸ್ಕರ ಗುಲಾಮಗಿರಿ ಮಾಡಿಕೊಂಡು ಇಡೀ ದೇಶದ ರೈತರಿಗೆ ಅವಮಾನ ಮಾಡ್ತಾ ಇರೋದು, ಅಪಮಾನ ಮಾಡ್ತಾ ಇರೋದು, ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಆಗ್ತಾ ಇರ್ತಕ್ಕಂಥದ್ದು ಈ ಕಣ್ಣು ಮುಂದೆ ಇದೆ. ಯಾವ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಕೊಳ್ಳಿಕ್ ಸಾಧ್ಯ ಇದೆ? ಯಾಕೆ 40% ರಾಜ್ಯ ಸರ್ಕಾರಗಳು ಕೊಡಬೇಕು? ಕೇಂದ್ರ ಸರ್ಕಾರ ತೆರಿಗೆ ತಗೊಳ್ಳೋದು ಏನ್ ಮಾಡುತ್ತೆ? ತೆರಿಗೆ ತಗೊಂಡು ಕೇವಲ ಶ್ರೀಮಂತರ ಸಾಲ ಮನ್ನಾ ಮಾಡ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ತೆರಿಗೆ ತಗೊಳ್ಳೋದು. ಕರ್ನಾಟಕ ರಾಜ್ಯದಿಂದ ನಾವು 4.5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕಟ್ತೀವಿ, 60,000 ಕೋಟಿ ಮಾತ್ರ ವಾಪಸ್ ಬರುತ್ತೆ. ಅಂತ ಸಮಯದಲ್ಲಿ ನಮ್ಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ತೆರಿಗೆ ಅನ್ಯಾಯ ಮೊದಲೇ ಆಗ್ತಾ ಇದೆ, ಯೋಜನೆಗಳಲ್ಲಿ ಅನ್ಯಾಯ ಆಗ್ತಾ ಇದೆ. ಹಂಗಿರಬೇಕಾದ್ರೆ ರಾಜ್ಯದ ಮೇಲೆ ಯಾಕೆ ಇವರು ಒತ್ತಡವನ್ನ ಹಾಕಬೇಕು? ರಾಜ್ಯದ ಮೇಲೆ ಯಾಕೆ ಹೊರೆ ಹಾಕಬೇಕು? ಇದು ಹೊಣೆಗಾರಿಕೆಯಿಂದ ಪಲಾಯನ ಅಲ್ವಾ? ಕೇಂದ್ರ ಸರ್ಕಾರದ ಅನ್ಯಾಯ ಅಲ್ವಾ ಇದು? ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಬಿಜೆಪಿಗರು ಅಷ್ಟೇ, ಮಾಧ್ಯಮದವರು ಅಷ್ಟೇ, ನೀವು ಅಷ್ಟೇ, ನಾವು ಅಷ್ಟೇ ಪ್ರಶ್ನೆ ಮಾಡಬೇಕಾಗುತ್ತೆ, ನಾವು ಮಾಡಬೇಕಾಗುತ್ತೆ. ಯುಪಿಐ ಅನುಪಾತ ಹೆಂಗಿತ್ತು? ಸಂಪೂರ್ಣ ಕೇಂದ್ರ ಸರ್ಕಾರವೇ ಭರಿಸ್ತಾ ಇತ್ತಾ? ಯುಪಿಐ ಗವರ್ಮೆಂಟ್ ಭರಿಸ್ತಾ ಇತ್ತು? ಸಂಪೂರ್ಣ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು, ಸಂಪೂರ್ಣ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. 75% ಇತ್ತು ಗೌಡ್ರೆ, 75% ಇತ್ತು, 75% ಇತ್ತು. ಈಗೇನು ಕರೆಕ್ಷನ್ ಆಗಿದೆ ಅದನ್ನು ಕೂಡ ನಿಮ್ಗೆ ಗಮನಕ್ಕೆ ತಗೊಂಡ್ಬರ್ತೀನಿ. 100 ದಿನ ಉದ್ಯೋಗ ಖಾತ್ರಿ ಇತ್ತು, 125 ದಿನ ಮಾಡಿದ್ದಾರೆ. ಸ್ವಾಭಿಮಾನ ಇಲ್ಲದ ಪಾಟೀಲ್ರೆ
ಆದರೆ ಸ್ವಾಭಿಮಾನ ಇಲ್ಲದ ನರಸತ್ತಹ ಕೆಲವು ದೇಶದ್ರೋಹಿಗಳು ನಾಡದ್ರೋಹಿಗಳು ಇದನ್ನು ಬೆಂಬಲಿಸ್ತಾರೆ. ಬಿಜೆಪಿ ಅಂತಹ ನಾಡದ್ರೋಹಿಗಳು ಈ ಯೋಜನೆಯನ್ನು 40% ಬೆಂಬಲಿಸ್ತಾರೆ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ. 19 ಜನ ಸಂಸದರು 19 ಚರ್ಚೆ ಮಾಡಿ ಇಂತಹ ಏಳಿಗಳಿಂದ ಇಂತಹ ನಾಡದ್ರೋಹಿಗಳಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿರಬೇಕಾದ್ರೆ ಇನ್ನೊಂದು ಸ್ವತಂತ್ರ ಕರ್ನಾಟಕಕ್ಕೆ ಆರ್ಥಿಕ ಸ್ವತಂತ್ರ ಸ್ವಾಭಿಮಾನಿ ಕನ್ನಡಿಗರು ಸಿಡಿದೇಳ್ತಾರೆ. ಕರ್ನಾಟಕಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡಿದೆ. ಅದರ ಬಗ್ಗೆ ಗಮನದಲ್ಲಿಟ್ಕೊಂಡು ಮಾತಾಡಿ. ನ್ಯೂನತೆಗಳ ಬಗ್ಗೆ ಮಾತಾಡಿ. ಯೋಜನೆ ಮಾಡ್ತೀನಿ ಪಟೇಲ್ ಒಂದ್ ನಿಮಿಷ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ನೋಡಿ, ಯಾರು ಸ್ವಾಭಿಮಾನ ಇಲ್ಲದ ಪಾಟೀಲ್ರೆ, ಸ್ವಾಭಿಮಾನಿ ಇಲ್ಲದ ಅದೇ ವಿಷಯ ಕನ್ನಡಿಗರು ಇವತ್ತು ಈ ಯೋಜನೆಯನ್ನು ಸ್ವಾಗತ ಮಾಡಬೇಕಷ್ಟೇ ಹೊರತು ಯಾರು ಸ್ವಾಭಿಮಾನ ಇರ್ತಕ್ಕಂಥದ್ದು ಯಾರು ಸ್ವಾಗತ ಮಾಡಲ್ಲ. ರಾಜ್ಯಕ್ಕೆ ಅನ್ಯಾಯ ಆದಾಗ ಸಿಡಿದೇಳಬೇಕು. ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ, ರಾಜ್ಯಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿಲ್ಲ ಅಂದ್ರೆ ಎಂತಹ ಜವಾಬ್ದಾರಿತ ಪ್ರಜೆಗಳಂತ ಹೇಳಿ. ಇಲ್ಲಿ ಕೇಳಿ, ಈಗ ಕಾಂಗ್ರೆಸ್ ಬಿಜೆಪಿಯನ್ನ ವಿರೋಧ ಮಾಡುತ್ತೆ, ಅದು ಸಹಜ. ಬಿಜೆಪಿ ಕಾಂಗ್ರೆಸ್ ಅನ್ನ ವಿರೋಧ ಮಾಡುತ್ತೆ, ಅದು ಸಹಜ. ಈಗ ಈ ಕೇಂದ್ರ ಸರ್ಕಾರ ಮರುನಾಮಕರಣ ಮಾಡಿರುವಂತಹ ವಿಚಾರ ನೀವು ವಿರೋಧವನ್ನ ಮಾಡ್ತಾ ಇದ್ದೀರಲ್ಲ, ಒಂದು 3 ವಿಚಾರಗಳನ್ನ ಇಟ್ಕೊಂಡು ಈ ವಿಚಾರಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಹೇಳಿ. ನಂಬರ್ ಒನ್ ಮಹಾತ್ಮ ಗಾಂಧಿಗೆ ಅವಮಾನ ಆಗ್ತಾ ಇದೆ, ಹೆಸರು ತೆಗಿತಾ ಇದ್ದಾರೆ. ನಂಬರ್ 1. ನಂಬರ್ 2, ರಾಜ್ಯದ ಮೇಲೆ ಆರ್ಥಿಕವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. 40% ರಾಜ್ಯ ಯಾಕೆ ಕೊಡಬೇಕು? ತೆರಿಗೆ ತಗೊಳ್ಳಲ್ವಾ ಕೇಂದ್ರ ಸರ್ಕಾರ? ತೆರಿಗೆ ತಗೊಂಡು ಬರೀ ಉದ್ಯಮಿಗಳ ಗುಲಾಮ್ಗಿರಿ ಮಾಡಕ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತಾ ಇರ್ತಕ್ಕಂಥ ನಾವು. ಇದಕ್ಕಾಗಿ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಇದ್ರ ಬಗ್ಗೆ ನಾವು ಎಲ್ಲರೂ ಕೂಡ, ನಾವು ಎಲ್ಲರೂ ಕೂಡ ಸ್ವಾಭಿಮಾನಿ ಕನ್ನಡಿಗರೆಲ್ಲರೂ ಪ್ರಶ್ನೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರದು. 19 ಜನ ಬಿಜೆಪಿಯ ಸಂಸದರು ನಾಪತ್ತೆ ನಿಷ್ಕ್ರಿಯ ಆಗಿದ್ದಾರಲ್ಲ, ಅವ್ರನ್ನ ಬಿಲ್ಗಳಿಂದ ಈಚೆ ಒಂದು ಪ್ರಶ್ನೆ ಮಾಡಬೇಕು. ಅವ್ರನ್ನ ಕೂಡ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಒತ್ತಡವನ್ನ ಹಾಕಿ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಇದನ್ನ ರೋಲ್ ಬ್ಯಾಕ್ ಮಾಡಿ ಇದನ್ನ ಒತ್ತಡ ಹಾಕಬೇಕಾಗ್ತದೆ. ಇಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಪಾಟೀಲ್ರೆ. ರಾಜ್ಯಕ್ಕಾಗುವಂತ ಅನ್ಯಾಯ ನಾವು ಆಲ್ರೆಡಿ ನೋಡಿದ್ದೀವಿ. ಮೋದಿ ಸರ್ಕಾರ ಬಂದ ಮೇಲೆ ರಾಜ್ಯಕ್ಕೆ ತೆರಿಗೆ ಪಾಲು ಬರ್ತಾ ಇಲ್ಲ, ಯೋಜನೆಗಳು ಬರ್ತಾ ಇಲ್ಲ. ನಮ್ಮ ಹೊಸದಾಗಿ ನಮ್ಗೆ ಬರ್ತಾ ಇರ್ತಕ್ಕಂಥ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆನಲ್ಲಿ 15 ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ರೂಪಾಯಿ ಅನ್ಯಾಯ ಮಾಡಿದ್ದಾರೆ. ಇಲ್ಲಿವರೆಗೂ ಅನ್ಯಾಯ ಮಾಡಿದ್ದಾರೆ. ಯಾವ ಹೊಸ ಯೋಜನೆಗಳ ಘೋಷಣೆ ಮಾಡ್ತಾ ಇಲ್ಲ. ಹಿಂಗಿರ್ಬೇಕಾದ್ರೆ ನಾವು ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಹಿಂಗಿರ್ಬೇಕಾದ್ರೆ ನಾವು ದಬ್ಬಾಳಿಕೆಗೆ ನಾವು ಪ್ರತಿರೋಧ ಒಡ್ಬೇಕಾ ಬೇಡವಾ? ರಾಜ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ ಕೇಂದ್ರ ಸರ್ಕಾರದಿಂದ. ಅದಕ್ಕೆ ಹೋರಾಟವನ್ನು ನಾವೆಲ್ಲ ಸೇರಿ ಮಾಡಬೇಕಿದೆ. ಉತ್ಕರ್ಷ್ ಸರ್, ಈಗ ನಟರಾಜ್ ಗೌಡ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿ ಓನ್ಲಿ ಮನ್ರೇಗಾ ವಿಚಾರಕ್ಕೆ ನಾನು ಸೀಮಿತ ಮಾಡ್ತೀನಿ. ಈ ಹಿಂದೆ ಏನಿತ್ತು ಇವ್ರು ತಂದಾಗ, ಈಗ ಏನಿದೆ, ದಯವಿಟ್ಟು ಇಂಟರಪ್ಷನ್ ಬೇಡ. ನಾನು ಯಾವ ನಾಯಕರನ್ನು ಕೂಡ ಇಲ್ಲಿ ಬ್ಲೇಮ್ ಮಾಡುವಂತದ್ದು ಮಾಡ್ತಾ ಇಲ್ಲ. ಈ ಹಿಂದೆ ಇದ್ದಂತ ಮೂಲ ಉದ್ದೇಶ ಏನು? ಬಡತನ ನಿರ್ವಹಣೆ ಆಗಬೇಕು ಅಂತ. ಈಗ ತಂದಿರತಕ್ಕಂಥ ತಿದ್ದುಪಡಿಯಲ್ಲಿ ಬಡತನ ನಿರ್ವಹಣೆ ಜೊತೆಗೆ ಗ್ರಾಮ ಅಭಿವೃದ್ಧಿ ಮತ್ತು ಆತ್ಮನಿರ್ಭರತೆ, ಕೆಲಸದ ದಿನಗಳು 100 ದಿನಗಳಿತ್ತು, ಈಗ 125. ಉದ್ದೇಶ ಏನು ಅಂತಂದ್ರೆ ಹೆಚ್ಚು ಕೆಲಸ ಮಾಡಿದ್ರೆ ಹೆಚ್ಚು ಆದಾಯ ಉತ್ಪಾದನೆ ಆಗ್ತದೆ ಅಂತ. ಮತ್ತು ಕೆಲಸದ ಸ್ವಭಾವ ಹಿಂದೆ ಹೇಗಿತ್ತು ಅಂತಂದ್ರೆ ಮರು ಹೆಚ್ಚು ಕೈಂಕರ್ಯಗಳೇ ಜಾಸ್ತಿ ಇತ್ತು. ಆದ್ರೆ ಈಗ ನೀರಾವರಿ, ರಸ್ತೆ, ಗ್ರಾಮೀಣ ಆಸ್ತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ವೇತನ ಪದ್ಧತಿಯಲ್ಲಿ ತುಂಬಾ ತಿಂಗಳಾನ್ಗಟ್ಲೆ ತಡ ಆಗ್ತಿತ್ತು. ಆದ್ರೆ ಈಗ ವಾರಕ್ಕೊಮ್ಮೆ ವೇಗದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನ ಮಾಡುವಂತದ್ದು ಮಾಡ್ತಾ ಇದೀವಿ. ಮತ್ತೆ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರ ಅವೆಲ್ಲ ಕೂಡ ಮಾತಾಡಬೇಕು. ನಕಲಿ ಜಾಬ್ ಕಾರ್ಡ್ಗಳು, ಮಧ್ಯವರ್ತಿಗಳು ಇರ್ತದೆ. ಆದ್ರೆ ಇವತ್ತು ಆಧಾರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಡಿಜಿಟಲ್ ಹಾಜರಿ. ನಟರಾಜ್ ಗೌಡರ ಒಂದು ನೇರ ಪ್ರಶ್ನೆಗೆ ನಿಮ್ಮಿಂದ ನೇರ ಉತ್ತರ ಸಿಗ್ಲಿ. ಅದಾಯ್ತು, ನಾವು ತೆರಿಗೆ ಎಷ್ಟು ಕಟ್ತೀವಿ, ನಮ್ಗೆ ವಾಪಸ್ ಎಷ್ಟು ಬರ್ತಾ ಇದೆ. ಯಾವಾಗ್ಲೂ ಕಾಂಗ್ರೆಸ್ನವರ ಒಂದು ವಿರೋಧ ಈ ವಿಚಾರಕ್ಕಿದೆ. ಇದ್ರ ಬಗ್ಗೆ ನೀವು ಉತ್ತರ ನೋಡಿ ಸರ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಅಧಿಕಾರಕ್ಕೆ ಬಂದ ಮೇಲೆ 2,85,000 ಕೋಟಿ ನಾವು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇವ್ರ ಅವಧಿಯಲ್ಲಿ ಬಂದಂತದ್ದು ಎಷ್ಟು? 85,000 ಕೋಟಿ. ಮಾತಾಡ್ತೀನಿ, ಅದನ್ನೇ ಹೇಳ್ತಿರೋದು. ಈಗ ನಾನು ಅದನ್ನೇ ಪಾಯಿಂಟ್ ಹೇಳಕ್ ಬಂದೆ. 60-40 ರೇಷಿಯೋ ಬಗ್ಗೆ ಮಾತಾಡ್ತಾರೆ ಸರ್. ಇವ್ರಿಗೆ ಮಾತಾಡಿದ್ರೆ ನಾವು ಚರ್ಚೆ ಮಾಡೋದಿಲ್ಲ. ಜನಕ್ಕೆ ನಾವು ಬರ್ತಾ ಇರ್ತಕ್ಕಂಥ 1 ರೂಪಾಯಿ ಕೊಟ್ರೆ 15 ಪೈಸಾ ಮಾತ್ರ ಬರ್ತಾ ಇದೆ. ಇಷ್ಟೊಂದು ತರ ಇಷ್ಟೊಂದು ಯಾವಾಗ್ಲೂ ಕೂಡ ಜವಾಬ್ದಾರಿಯನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಆಗ ರಾಜ್ಯ ಸರ್ಕಾರಗಳು ಕೂಡ ಒಂದು ಜವಾಬ್ದಾರಿ ಬರ್ತದೆ. ನಮ್ಮ ಯೋಜನೆ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಎಫೆಕ್ಟಿವ್ ಆಗಿ ಆಗ್ತದೆ ಮಟ್ಟದಲ್ಲಿ ಎನ್ನುವಂತ ಒಂದು ಕೋಆಪರೇಟಿವ್ ಫೆಡರಲಿಸಂ ಉದ್ದೇಶ ಇಟ್ಕೊಂಡು ಇದನ್ನು ತಂದಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಟರಾಜ್ ಗೌಡರು. ಅದು ಬಿಟ್ಬಿಟ್ಟು ಸುಮ್ಮನೆ ಗಾಂಧಿ ಹೆಸರು ಬದಲಾವಣೆ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ ಅಂತ ಹೇಳ್ತಕ್ಕಂಥದ್ದು ಯಾರು ಒಪ್ಪುವಂತಹ ವಾದ ಅಲ್ಲ. ನೋಡಿ ಪಾಟೀಲ್ ಸರ್, ಇವತ್ತು ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋ ವಿಚಾರ ಇದು. ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಬಿಜೆಪಿಯವರಿಗೆ, ಬೇರೆ ಪಕ್ಷದವ್ರಿಗೆಲ್ಲ ಗಾಂಧೀಜಿ ಕಂಡ್ರೆ ಅಸಹಾಯ, ಅಸೂಯೆ ಅಂತ.
ಸಿ ಇದನ್ನ ನಟರಾಜ್ ಗೌಡ್ರಿಗೆಲ್ಲ ಈ ದೇಶದ ಜನಕ್ಕೆ ಕೇಳ್ತೀನಿ. ದೆಹಲಿಗೆ ಬನ್ನಿ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವ್ರ ಸಮಾಧಿ ನೋಡಕ್ ಬನ್ನಿ, ರಾಜೀವ್ ಗಾಂಧಿ ಸಮಾಧಿ ನೋಡಕ್ ಬನ್ನಿ, ನೆಹರು ಸಮಾಧಿ ನೋಡಕ್ ಬನ್ನಿ ಅಂತೇಳಿ ಗಾಂಧೀಜಿಯ ಕನಸನ್ನ ನನಸು ಮಾಡ್ದೇನೆ ಇವ್ರು ಮಾಡಿದಂತ ಒಂದು ಕೆಲಸ. ಆದ್ರೆ ಮೋದಿಜಿಯವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಗಾಂಧೀಜಿಯವ್ರ ಬಗ್ಗೆ ಹೇಳ್ತಾವ್ರಲ್ಲ, 1600 ಕೋಟಿ ವೆಚ್ಚದಲ್ಲಿ ಇವತ್ತು ಸಬರಮತಿ ಆಶ್ರಮದಲ್ಲಿ ನಿರ್ಮಾಣ ಮಾಡಿದರೆ ಗಾಂಧೀಜಿ ಪ್ರತಿಮೆಯನ್ನ ಇಡೀ ಪ್ರಪಂಚವೇ ಬಂದು ನೋಡುವಂತ ಸನ್ನಿವೇಶವನ್ನ ಮಾಡಿದ್ದು ಗಾಂಧೀಜಿಯವರು ಚಿರಶಾಶ್ವತವಾಗಿ ಈ ದೇಶದಲ್ಲಿ ಉಳಿಲಿ ಅಂತ ಮಾಡಿದ್ದು ನರೇಂದ್ರ ಮೋದಿ ಅವರು. ಯಾರು ಮೋದಿ ಅವರ ಸ್ಟ್ಯಾಚ್ಯೂ ಇಂದ ಗಾಂಧಿ ಗೌರವ ಬಂದಿಲ್ಲ. ಇಡೀ ದೇಶ, ಇಡೀ ಪ್ರಪಂಚನೇ ಗಾಂಧಿನ ಕೊಂಡಾಡುತ್ತೆ. ಗಾಂಧಿ ಕುಟುಂಬ ಇಡೀ ಪ್ರಪಂಚದ ಗಾಂಧಿನ ಕೊಂಡಾಡುತ್ತೆ. ನೀವು ಬಾಯಲ್ಲಿ ರಾಮನಾಮ, ಬಾಯಲ್ಲಿ ರಾಮನಾಮ, ಎದೆಯಲ್ಲಿ ಗೋಡ್ಸೆ ನಾಥುರಾಮನ ಕತೆ. ಬಿಜೆಪಿ ಮತ್ತೆ ಜೆಡಿಎಸ್ ಗಾಂಧೀಜಿಯವರ ಹೆಸರು ತೆಗ್ದಿಲ್ಲ. ಗಾಂಧೀಜಿಯವರ ಹೆಸರನ್ನ ಹೇಳ್ಕೊಂಡು ಈ ದೇಶದ ಜನರಿಗೆ ಮಣ್ಣೆತ್ತಿರಲ್ಲ. ಇನ್ನು ಮುಂದಾದ್ರೂ ಗಾಂಧೀಜಿಯವರ ಫೋಟೋವನ್ನ ಇಟ್ಕೊಂಡು ತಿರ್ಗಾಡಿ ರೈತ ಬಗ್ಗೆ ಹಲಸನ್ನ ಬೆಳೆಯೋರಿಗೆ ಪ್ರೋತ್ಸಾಹ ಕೊಡಿ, ಇದು ಹುಣಸೆ ಹಣ್ಣನ್ನ ಬೆಳೆಯೋರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳಿದ್ದಾರೆ. ನರೇಂದ್ರ ಮೋದಿಜಿಯವರು ಬಂದ್ಮೇಲೆ ರಾಮ ಅಯೋಧ್ಯೆಯಲ್ಲಿ ರಾಮ ಅಂದ್ರು, ಮಿಥಿಲಾದಲ್ಲಿ ಸೀತೆ ಅಂದ್ರು. ನೀವಂತ ಇದ್ದೀರಾ ಭಾರತದಲ್ಲಿ ರಾಹುಲ, ದಕ್ಷಿಣ ಭಾರತದಲ್ಲಿ ರಾಹುಲನ ಸಹೋದರಿ ಅಂತ ಇದ್ದೀರಾ. ರಾಮ ಬಂದ್ರೆ ಅಯೋಧ್ಯೆಯಲ್ಲಿ ರಾಮ ಅಂದ್ರೆ ನೀವು ಹೋಗಲ್ಲ, ಮಿಥಿಲೆಯಲ್ಲಿ ಸೀತಾ ಹೋಗಲ್ಲ. ಇಟ್ಕೊಂಡಿದ್ರಿ ಈಗ ಮಿಸ್ಟರ್ ನಟರಾಜ್ ಗೌಡ್ರೆ. ಈ ರಾಹುಲ್ ವಿಷಯದ ಬಗ್ಗೆ ಕೂತು ಎರಡು ಆಂಗಲ್ ಅಲ್ಲಿ ನೋಡ್ಬೇಕು. ಒಂದು ಪೊಲಿಟಿಕಲ್ ಮೋಟೋ, ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್. ಬಹಳ ಇಂಪಾರ್ಟೆಂಟ್. ಹರಿರಾಮ್ ಅವರು ಹೇಳಿದ್ರು ಇದು ಆರ್ಟಿಕಲ್ 3 ಸಂಬಂಧಪಟ್ಟದ್ದು ಬರೀ ಬೌಂಡ್ರಿ ಚೇಂಜಸ್ ಅಂತ. ಇಲ್ಲ, ಬೌಂಡ್ರಿ ಇನ್ಕ್ಲೂಡಿಂಗ್ ಬೌಂಡ್ರಿ ಚೇಂಜಸ್. ಆರ್ಟಿಕಲ್ 249 ಪ್ರಕಾರ ಈ ದೇಶದ ಸ್ಟೇಟ್ ಲಿಸ್ಟ್ ಅಲ್ಲಿರುವ ವಿಷಯವನ್ನು ಸೇರಿ ಯಾವುದೇ ವಿಷಯದ ಮೇಲೆ ನಾವು ಕಾನೂನು ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ನಮೆಂಟ್ ಯೋಚನೆ ಮಾಡಿದ್ರೆ 2/3 ಮೆಜಾರಿಟಿಯನ್ನು ಅಪ್ರೂವ್ ಮಾಡಿದ್ರೆ ಮಾಡಬೇಕಾದ್ರೆ ಒಂದು ಕ್ಲಾರಿಫಿಕೇಶನ್. ಎರಡನೇದು, ಈಗ ನಟರಾಜ್ ಎಲ್ಲ ಲೀಗಲಿ ಮಾಡಿದ್ದಾರೆ, ಯಾವುದು ಕಾನೂನು ಕೊಟ್ಟಿದ್ದೀನಿ ನಾನು. ಈಗ ನಟರಾಜ್ ಗೌಡ್ರು ಹೇಳಿದ್ರು ನಮಗೆ ತೆರಿಗೆ 15% ಏನ್ ಈತ ಸಾರ್ವಜನಿಕವಾಗಿ ಡಿಬೇಟ್ ಮಾಡುವಾಗ ದಯವಿಟ್ಟು ಸ್ವಲ್ಪ ನೋಟ್ ಮಾಡ್ಕೊಂಡು ಬರ್ಬೇಕು, ಸುಳ್ಳು ಹೇಳ್ಬಾರ್ದು ಅಂತ. ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ನೋಡಿ ಅದಾನಿ ಪವರ್ ಲಿಮಿಟೆಡ್ ವರ್ಸಸ್ ಗುಜರಾತ್ ಗುಜರಾತ್ ಎಲೆಕ್ಟ್ರಿಕಲ್ ಪ್ರಕರಣ 2011, ಬೇರುಬಾರಿ ಕೇಸ್ 1960, ಬೋರ್ಡ್ ಆಫ್ ಟ್ರೇಡರ್ಸ್ ವರ್ಸಸ್ ಚೆನ್ನೈ ಕಂಟೈನರ್ಸ್ ಪ್ರಕರಣ 2014, 2019 370 ಸಬ್ ಕ್ಲಾಸ್ 1, 2, 3 ಅನ್ನ ರದ್ದು ಮಾಡಿದಂತ ಒಂದು. ಈ ಎಲ್ಲ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ಅದನ್ನ ನಾವು ನೋಡಬೇಕು. ಏನಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಕ್ಯಾನ್ ಏಬಲ್ ಟೇಕ್ ಚೇಂಜಸ್ ಟೇಕ್ ಪ್ಲೇಸ್ ದಿ ಎಕ್ಸಿಸ್ಟಿಂಗ್ ಒನ್ಸ್ ಅಂತ. ಒಂದು ನಿಮಿಷ ಹರಿರಾಮ್ ಅವರೇ, ನೀವು ಕಾನೂನು ಕಣ್ಣಲ್ಲಿ ನೋಡಬೇಕು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆಯಾ ಅಂತ ನೋಡ್ಬೇಕು, ಬರೀ ಭಾವನಾತ್ಮಕವಾಗಿ ರಾಜಕೀಯವಾಗಿ ನೋಡ್ಬೇಡಿ. ಇನ್ನೊಂದು ಅಂಶ, ಹರಿರಾಮ್ ಅವರು ಹೇಳಿದ್ರು ಏನು ಕಾಳರಾಮ ಗುಡಿಯ ಹೋರಾಟ ನೋಡಬಾರ್ದಂಗೆ ಅವರು ಯಾರ್ದೋ ಕಣ್ ತರಿಸಿದ್ದು ನೋಡಿ. ನಾವು ಸುಳ್ಳು ಸಂದೇಶ ಹೋಗಬಾರ್ದು. ಹರಿರಾಮ್ ಇದೇ ಟಿವಿನಲ್ಲಿ ಅಥವಾ ಬೇರೆ ಟಿವಿ ಹೇಳಿದ್ದಾರೆ, ದಲಿತರ ಓಟಿಗೆ ಮಹಾತ್ಮ ಗಾಂಧಿ ಧಕ್ಕೆ ತಂದಿದ್ರು ಅಥವಾ ಅಡ್ಡಿಪಡಿಸಿದ್ರು ಸುಳ್ಳು. ಅವರು ದಲಿತರ ಮತ್ತೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಮಾತ್ರ ಎಲ್ಲೋ ಎವಿಡೆನ್ಸ್ ಇಲ್ಲ. ನೀವು ನಾನು ಹೇಳ್ಬಿಟ್ಟು ನನ್ನ ಮಾತು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಕುಮಾರ್ ಕಡೆ ಹೇಳಿದ್ರಿ ಪ್ರತ್ಯೇಕ ಮಾತ್ರ,
ಏನ್ ಹೇಳಿದ್ರಿ ದಲಿತರ ಮತಕ್ಕೆ ದಲಿತರ ಅಂತ ಹೇಳಿದ್ರು ಪ್ರತ್ಯೇಕ ಮತಕ್ಷೇತ್ರ ಕೇಳಿಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಲ್ಲ, ಸುಳ್ಳು ಹೇಳ್ಬಾರ್ದು. ಈಗ ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಗೊತ್ತಿರೋ ಹಾಗೆ 1930 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುವವರೆಗೂ 1919 ಆಕ್ಟ್ ಪ್ರಕಾರ ವೋಟ್ ಇದ್ದಿದ್ದು ಕೇವಲ ಪದವೀಧರರಿಗೆ. ಒಂದ್ ನಿಮಿಷ ಸರ್. ಓಕೆ ಸರ್. ಸಮಯದ ಅಭಾವವಿದೆ. ಮತ್ತೆ ಏನು ಇವತ್ತು ಆಡಿಯೋ ಹೋಗ್ತಾ ಇಲ್ಲ. ಪ್ಲೀಸ್ ಆಡಿಯೋ ಹೋಗ್ತಾ ಇಲ್ಲ. ಸಮಯ ವಿಶ್ರಾಂತ ಆಗುತ್ತೆ. ಡಿಬೇಟ್ ಇದು ಪಬ್ಲಿಕ್ ನೋಡ್ತಾ ಇದ್ದಾರೆ. ಪಬ್ಲಿಕ್ ಡಿಬೇಟ್ ಎಲ್ಲ ನೋಡ್ತಾ ಇದ್ದಾರೆ. ಸುಮ್ಮನೆ ರಿಲ್ಯಾಕ್ಸ್ ಆಗಿ ಅವ್ರ ಅಂಪೇರ್ ಇವತ್ತು ಸರ್ ಸರ್ ಇವತ್ತು ಏನ್ ಈ ನರೇಗಾ ಯೋಜನೆ ತಂದಿರೋದು ಗ್ರಾಮಗಳ ಅಭಿವೃದ್ಧಿ ಆಗ್ಲಿ, ಜನ ಗೂಳೆ ಹೋಗ್ಬಾರ್ದು ಅನ್ನೋದೇ ಮೇನ್ ಉದ್ದೇಶ. ಆದ್ರೆ ಇಲ್ಲಿ ಡೈವರ್ಟ್ ಆಗಿ ಇಶ್ಯೂ ಹೋಗ್ತಾ ಇದೆ. ಮೇನ್ ಇದಕ್ಕೆ ಬಡ್ಜೆಟ್ ಏನು 86,000 ಕೋಟಿ ಇದೆ. 86,000 ಕೋಟಿ ಇದೆ, ಅದನ್ನ ಡಬಲ್ ಮಾಡಬೇಕು. ಯಾಕಂದ್ರೆ ಇವತ್ತು ಈಗ ಆಲ್ರೆಡಿ ಹೇಳಿದ್ರು ಇದರಲ್ಲಿ ಸಾಕಷ್ಟು ಅವ್ಯವಹಾರ ಇದೆ, JCB ಕೆಲಸ ಮಾಡ್ತಾರೆ ಅಂತ. ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? 1 ಮೀಟರ್ ಚರಂಡಿ ಮಾಡೋದಿಕ್ಕೆ 1,500 ರೂಪಾಯಿ ಕೊಡ್ತಾರೆ. 1,500 ರೂಪಾಯಿಲಿ ಅವನು ಅಗಿಯಕ್ಕೆ 1,500 ಕೇಳ್ತಾನೆ. ಅಂದ್ರೆ ಇವತ್ತು ಅಷ್ಟು ವೀಕ್ ಇದೆ ಇದು ಏನೋ ಫೈನಾನ್ಷಿಯಲ್ ಸಪ್ಲೈ ಟು ದಿಸ್. ನಾವ್ ಹೇಳ್ತಾ ಇರೋದು ಏನ್ 86,000 ಕೋಟಿ ಇದೆ, ಇದನ್ನ ಬಜೆಟ್ ನ 1.5 ಲಕ್ಷ ಕೋಟಿಗೆ ಏರಿಸಿ ಅವರ ಕೂಲಿನ 320 ರೂಪಾಯಿ ಇರೋದು 700 ರೂಪಾಯಿ ಮಾಡಿ, ಅವಾಗ ಸಂಪೂರ್ಣ ಯೋಜನೆ ಫಲಾನುಭವಿಗಳಿಗೆ ಹೋಗುತ್ತೆ, ಮೆಷಿನ್ ಯೂಸೇಜ್ ಕಡಿಮೆ ಆಗುತ್ತೆ. ಇದರಿಂದ ಗ್ರಾಮದಲ್ಲಿ ಎಲ್ರಿಗೂ ಕೆಲಸ ಸಿಗುತ್ತೆ. ಇವತ್ತೇನಾಗ್ತಾ ಇದೆ, ಯೋಜನೆ ಹಳ್ಳ ಹಿಡಿಯೋ ಕಾರಣ ಏನಂದ್ರೆ ಇವ್ರು ಕೊಡ್ತಾ ಇರೋ ಕೂಲಿಗೆ ಯಾರೂ ಬರಲ್ಲ ಕೆಲ್ಸಕ್ಕೆ, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಇದು ಮೇಜರ್ ಸಮಸ್ಯೆ ಆಗ್ತಾ ಇರೋದು. ಇದನ್ನ ಸರಿಪಡಿಸಬೇಕು ಅಂದಾಗ ಮತ್ತೆ ಯಾವ್ದೋ ಕಾರ್ಪೊರೇಟ್ ಕಂಪನಿಗಳಿಗೆ 6 ಲಕ್ಷ ಕೋಟಿ ಮನ್ನಾ ಮಾಡೋದ್ರ ಬದಲು ಇಂಥ ಯೋಜನೆಗಳಿಗೆ 1-2 ಲಕ್ಷ ಕೋಟಿ ಎಕ್ಸ್ಟ್ರಾ ಕೊಡೋದ್ರಿಂದ ಏನು ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದ. ನಟರಾಜ್ ಗೌಡರಿಗೂ ಧನ್ಯವಾದ. ಉತ್ಕರ್ಷ್, ಮಹೇಶ್, ಹರಿರಾಮ್, ಸುಧಾಕರ್, ದಿನೇಶ್, ನಿಮಗೆಲ್ಲರಿಗೂ ಧನ್ಯವಾದ. ಹೆಸರಿನ ವಿಚಾರವಾಗಿ ಸಂಘರ್ಷ ಆಯಿತು. ಯೋಜನೆಯ ಮೂಲಕ ಜನರನ್ನ ತಲುಪಲಿ ಅನ್ನುವಂಥದ್ದು ಈಗಾಗಲೇ ವಿಪಕ್ಷಗಳು ಸೇರಿದಂತೆ ಹಲವರು ಈ ಬಗ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದಕ್ಕೆ ನಮ್ಮ ವಿರೋಧ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಆದ್ರೆ ಹೆಸರಿನಲ್ಲಿದೆ, ಯೋಜನೆಯ ಮೂಲಕ ನಾವು ಪ್ರೂವ್ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಎಲ್ಲದಕ್ಕೂ ಮುಂದೆ ಕಾಲ ಉತ್ತರ ಕೊಡಲಿಕ್ಕಿದೆ. ಇದಾಗಿತ್ತು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH